Hello everyone, this is Aparna Bhat. Namaste, ನಾನು ಅಪರ್ಣಾ ಭಟ್. ಜುಡಿಷರಿ ಪ್ರಿಪ್ ವಿತ್ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಈ ಮಾಕ್ ಟೆಸ್ಟ್, ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಕ್ ಟೆಸ್ಟ್ ಒಂದು ಕ್ಲಾಸನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಮಾಕ್ ಟೆಸ್ಟಲ್ಲಿ ನಾವು ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲವೊಂದು ಕ್ವಶನ್ಸ್ಗಳನ್ನು, ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಹೀಗೆ ಇರುವಾಗ ಫಸ್ಟ್ ಆಫ್ ಆಲ್ ಇವತ್ತಿನ ಎಂಟೈರ್ ಆ ಟಾಪಿಕಲ್ಲಿ ನಾವು ಒಂದು 30 ಕ್ವಶನ್ಸನ್ನು ಒಂದು ನೋಡಿಕೊಂಡು ಅದರದ್ದು ಯಾವುದ್ಯಾವುದು ಆಪ್ಷನ್ಸ್ ಇದೆ ಅದನ್ನು ನಾವು ನೋಟ್ ಮಾಡ್ತಾ ಹೋಗೋಣ. ಓಕೆ, ಸೊ ದಿಸ್ ಈಸ್ ಅ ವೆರಿ ಫಸ್ಟ್ ನಂಬರ್ 1 ಆಲ್ರೆಡಿ ಐ ಹ್ಯಾವ್ ಡನ್ ಇನ್ ಜುಡಿಷರಿ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್. ದಿಸ್ ವಿಲ್ ಬಿ ಡನ್ ಇನ್ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ. ಸೊ ಟೋಟಲಿ ಇದರಲ್ಲಿ ಎಷ್ಟಿರುತ್ತೆ? 30 questions will be there. I'll give 4 options. Okay, some time for answering and along with some topic I'll be giving. Okay, so ನಿಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಫಾರ್ಮೆಟ್ ಕೂಡ ಅದೇ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ. ಸೊ ಈ ಥರ ಈ OMR ಶೀಟಲ್ಲಿ ಯು ಹ್ಯಾವ್ ಟು ಕರೆಕ್ಟ್ ದಿ ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ ಈ ಬ್ಲ್ಯಾಕ್ ಪೆನ್ನಲ್ಲಿ, ಬ್ಲೂ ಇಂಕಲ್ಲಿ. ಸೊ ಅದು ಬಹಳ ಮುಖ್ಯ ಆಗುತ್ತೆ, ಸರಿಯಾಗಿ ನಾವು ಮಾರ್ಕ್ ಮಾಡುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಒಂದು ವೇಳೆ ರಾಂಗ್ ಆಗಿ ಬಿ ಮಾಡುವಂಥದ್ದಲ್ಲಿ ಎ ಅಂತ ಮಾಡಿಬಿಟ್ರೆ ಅಲ್ಲೇ ನಮ್ಮದು ಮಿಸ್ಟೇಕ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ಆ ಒಂದು ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು, ಕೆಲವೊಂದು ಸಲ ವಿಚ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾರೆ, ಕೆಲವೊಂದು ಸಲ ವಿಚ್ ಈಸ್ ಕರೆಕ್ಟ್ ಅಂತ ಕೇಳ್ತಾರೆ. ಸೊ ಅಲ್ಲಿ ನಾವು ತಪ್ಪುವಂತಹ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ನೋಡ್ಕೊಳ್ಳುವಂಥ ಅವಶ್ಯಕತೆ ಬಹಳ ಇರುತ್ತೆ. ಓಕೆ, ಸೊ ಹಾಗಿದ್ರೆ ಒಂದೊಂದಾಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಪ್ರೀವಿಯಸ್ ಕನ್ವಿಕ್ಷನ್ ಆರ್ acquittal of the accused may be proved. Previous conviction or acquittal of the accused may be proved. First one, by an extract certified under the hand of the officer having the custody of the record of the court in case of conviction or acquittal. Second one, in case of conviction by certificate signed by the officer in charge of the jail. Third, in case of conviction by the production of warrant of commitment under which punishment was suffered. And fourth, all of the above. So previous conviction ಅಥವಾ acquittal ಮೇಲೆ ಜಡ್ಜ್ಮೆಂಟ್ ನಿರ್ಧಾರ ಆಗುವಂಥದ್ದು ಇದ್ದರೆ ಆವಾಗ ಹೇಗೆ ಅದನ್ನು ಪ್ರೂವ್ ಮಾಡ್ತಾರೆ ಅಂತ, ಹೌ ಇಸ್ ದಿಸ್ ಪ್ರೂವ್ಡ್? ಇದನ್ನು ಹೇಗೆ ಪ್ರೂವ್ ಮಾಡೋದು ನೋಡಿ. ಆಪ್ಷನ್ಸ್ ಬೈ ಅನ್ ಎಕ್ಸ್ಟ್ರಾಕ್ಟ್, ಒಂದು ಏನು ಕೇಳಿದ್ದಾರೆ, ಸರ್ಟಿಫೈಡ್ ಎಕ್ಸ್ಟ್ರಾಕ್ಟ್ ಅಂಡರ್ ಹ್ಯಾಂಡ್ ಆಫ್ ದಿ ಆಫೀಸರ್ ಹ್ಯಾವಿಂಗ್ ಕಸ್ಟಡಿ ಆಫ್ ದಿ ರೆಕಾರ್ಡ್. ಯಾರಿಗೆ ಆ ಕೋರ್ಟಿನ ಕಸ್ಟಡಿನ ಒಂದು ಡಾಕ್ಯುಮೆಂಟ್ಸ್ನ ಕಸ್ಟಡಿ ಇರತ್ತೆ ಅವರು ಸರ್ಟಿಫೈ ಮಾಡಿ ಒಂದು ಇವರಿಗೆ ಪ್ರೀವಿಯಸ್ ಕನ್ವಿಕ್ಷನ್ ಆಗಿದೆ ಅಂತ ಕೊಡ್ಬೋದಾ, ಅಥವಾ ಆಫೀಸರ್ ಇನ್ಚಾರ್ಜ್ ಆಫ್ ದಿ ಜೈಲ್ ಅವರು ಕನ್ವಿಕ್ಷನ್ ಆಗಿದೆ ಅಂತ ಹೇಳಿ ಸರ್ಟಿಫಿಕೇಟ್ ಸೈನ್ ಮಾಡಿ ಕೊಡ್ಬೋದಾ, ಅಥವಾ ವಾರೆಂಟ್ ಕಮಿಟ್ಮೆಂಟ್ ಅಥವಾ ಕಮಿಟ್ಮೆಂಟ್ ವಾರೆಂಟ್ ಅಂತ ಹೇಳುವಂಥದ್ದು ಒಂದು ಫಾರ್ಮೆಟ್ ಇರುತ್ತೆ. ಅದು ಯಾರಿಗಾದರೂ ಕನ್ವಿಕ್ಷನ್ ಆದರೆ ಅವರಿಗೆ ಅದರಲ್ಲಿ ಅದರದ್ದು ಪ್ರೊಡಕ್ಷನನ್ನು ಮಾಡಿದರೆ ಇವರಿಗೆ ಪ್ರೀವಿಯಸ್ ಕನ್ವಿಕ್ಷನ್ ಆಗಿದೆ ಅಂತ ಹೇಳಿ ಒಂದು ಪ್ರೂವ್ ಮಾಡ್ಬೋದಾ ಹೇಳುವಂಥ ಕ್ವಶನ್ನು. ಸೊ ಇದು ಯಾವ ಆ್ಯಕ್ಟ್ ಮೇಲೆ ಇರುವಂಥ ಕ್ವಶನ್ ಇದು? ದಿಸ್ ಈಸ್ ಗಿವನ್ ಅಂಡರ್ ಸೆಕ್ಷನ್ 298 CRPC. ಸೊ ಹೌ ಪ್ರೀವಿಯಸ್ ಕನ್ವಿಕ್ಷನ್ ಆರ್ ಅಕ್ವಿಟಲ್ ಆಫ್ ದಿ ಅಕ್ಯೂಸ್ ಮೇ ಬಿ ಪ್ರೂವ್ಡ್ ಅಂತ ಹೇಳುವಂಥ ಒಂದು ಕಾರಣಕ್ಕೆ. ಸೊ ಇದು ಯಾಕೆ ಅವಶ್ಯಕತೆ ಆಗಿರುತ್ತೆ? ಯಾಕೆಂದರೆ ಒಂದು ಬಾರ್ ಆಫ್ ನ್ಯೂ ಟ್ರಯಲ್ ಅಂತ ಹೇಳಿ ತೋರಿಸ್ಲಿಕ್ಕೆ ಇರ್ಬೋದು, ಅಥವಾ ಫಾರ್ ಎನ್ಹಾನ್ಸ್ ಪನಿಷ್ಮೆಂಟ್ ಇರ್ಬೋದು, ಅಥವಾ ಫಾರ್ ಸಮ್ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಇರ್ಬೋದು. ಸೊ ಈ ಎಲ್ಲ ಕಾರಣಕ್ಕೆ ದಿಸ್ ಪ್ರೀವಿಯಸ್ ಕನ್ವಿಕ್ಷನ್ ಆರ್ ಅಕ್ವಿಟಲ್ ಆಫ್ ದಿ ಅಕ್ಯೂಸ್ ದಟ್ ಈಸ್ ವೆರಿ ವೆರಿ ರೆಲೆವೆಂಟ್. ಸೊ ಆಲ್ ಆಫ್ ದೀಸ್ ಆಸ್ ಪರ್ ಸೆಕ್ಷನ್ 298 ಇದು 3 ಕೂಡ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಆಲ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. ಫೋರ್ತ್ ಒನ್, this is the correct answer. Next question. Under section 309, the magistrate can remand an accused person to custody for a term. First one, not exceeding 15 days at a time.
Second one, not exceeding 7 days at a time. Third one, not exceeding 60 days at a time. Fourth one, not exceeding 90 days at a time. So, if you know the answer, please answer in the chat box. I will be waiting, I will give you 10 seconds, you can answer there. Okay, nodi, under section 309 of the magistrate, it is, yes, it is Zakir Makkandar. What is the section behind this? The section yavadu? Section yavadu idrattu? CRPC section 209, sorry 309. Power to postpone. Power to postpone or adjourn proceedings. Adjourn proceedings. So, section 309 ಏನು ಹೇಳುತ್ತೆ? The magistrate, when he postpone the trial or any proceedings, he can remand the accused. Accused na remand ge ಕಳಿಸಬಹುದು back to custody, judicial custody. ಆದರೆ how much should be the days of that judicial custody? So, it is not exceeding 15 days at a time. A is the correct answer. Adu proviso to section 309. Proviso to section 309 subsection 2. ಅಲ್ಲಿ ನಾವು ಕಾಣಬಹುದು. The time limit should not be exceeding 15 days at a time. Next one, third question. In view of proviso to section 394 subsection 2 of Code of Criminal Procedure, where the appeal is against dash and the appellant dies during the pendency of the appeal, any of his near relatives may apply to the appellate court for leave to continue the appeal. A. Acquittal. B. An appeal from a sentence of fine. C. Conviction. And D. None of the above. Illi fill in the blanks illide. Illi I forgot to leave the space here. ಯಾವದರ ವಿರುದ್ಧ ಅಪೀಲ್ ಆಗಿರಬೇಕು? ಅಪೀಲ್ ಅಗೇನ್ಸ್ಟ್ ಅಕ್ವಿಟಲ್, ಅಪೀಲ್ ಅಗೇನ್ಸ್ಟ್ ಕನ್ವಿಕ್ಷನ್, ಅಥವಾ ಅಪೀಲ್ ಫ್ರಮ್ ಸೆಂಟೆನ್ಸ್ ಆಫ್ ಫೈನ್? So that you have to fill the answer. So what is it actually? Please answer. I will be waiting for all of your answers. Third question. ಏನಾಗುತ್ತೆ ಇದು? ಇಲ್ಲಿ ಏನಾಗುತ್ತೆ ನೋಡಿ, where the appeal is against dash, ಒಂದು ಕನ್ವಿಕ್ಷನ್ ಆಗಿದೆ ಟ್ರಯಲ್ ಕೋರ್ಟಲ್ಲಿ ಅಥವಾ ಅಕ್ವಿಟಲ್ ಆಗಿದೆ. ಓಕೆ, when an appeal is being filed, the accused dies. The appellant dies. If the appellant dies, then can the near relatives, can they continue the suit? Can they continue the proceeding? Proceeding ಅಂದರೆ appeal ಅಂತ ಹೇಳುವಂಥ ಕ್ವಶನ್. ಸೊ ಹಾಗಿರುವಾಗ whether should be appeal of conviction or appeal from acquittal is the question. This is a question based on section 394, that is abatement of appeals, and this answer is with respect to conviction. Conviction ಮೇಲೆ ಇರುವಂಥದ್ದು. When the appeal is against conviction and the appellant dies during the pendency of the appeal, appeal ante ತೀರ್ಕೊಂಡ್ರೆ ಅವನ ನಿಯರ್ ರಿಲೇಟಿವ್ಸ್ he can apply for the appellate court. Okay, C is the correct answer, section 394. Next, fourth question. When a person already undergoing sentence of imprisonment is sentenced on a subsequent conviction to imprisonment or imprisonment for life, the subsequent sentence, first one shall run concurrently with the previous, 2 shall commence at the expiration of the previous sentence, 3
shall remain suspended till the further orders of the court and for none of the above. ಓಕೆ, ಏನಿದೆ ಆನ್ಸರು? ಫೋರ್ತ್ ಒನ್ ಪ್ರಕಾರ ಒಬ್ಬ ವ್ಯಕ್ತಿ ಅಪರಾಧ ಮಾಡಿರ್ತಾನೆ, ಅವನಿಗೆ ಜೈಲಾಗಿರುತ್ತೆ. ಜೈಲಾಗಿರುವಾಗಲೇ ಇನ್ನೊಂದು ಯಾವುದೋ ಅಫೆನ್ಸ್ಗೆ ಕೂಡ ಮತ್ತೊಂದು ಸಬ್ಸಿಕ್ವೆಂಟ್ಲಿ ಇಂಪ್ರಿಸನ್ಮೆಂಟ್ ಅವಾರ್ಡ್ ಮಾಡ್ತಾರೆ. ಸೊ ಸಬ್ಸಿಕ್ವೆಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಸಬ್ಸಿಕ್ವೆಂಟ್ ಕನ್ವಿಕ್ಷನ್ ಟು ಇಂಪ್ರಿಸನ್ಮೆಂಟ್ ಆರ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಒಂದು ಲೈಫ್ ಸೆಂಟೆನ್ಸ್ ಕೂಡ ಕೊಡ್ಬೋದು, ಅಥವಾ ಬೇರೆ ಇಂಪ್ರಿಸನ್ಮೆಂಟ್, ನಾರ್ಮಲ್ ಇಂಪ್ರಿಸನ್ಮೆಂಟ್, ಸಿಂಪಲ್ ಇಂಪ್ರಿಸನ್ಮೆಂಟ್, ರಿಕರೆಸ್ ಇಂಪ್ರಿಸನ್ಮೆಂಟ್ ಕೊಟ್ಟಿರ್ಬೋದು. ಸೊ ಈ ಒಂದು ಸೆಕೆಂಡ್ ಇಂಪ್ರಿಸನ್ಮೆಂಟ್ ಯಾವಾಗಲಿಂದ ರನ್ ಆಗುತ್ತೆ? ಒಂದು 2 ವರ್ಷ ಕೊಟ್ಟಿದ್ದಿದ್ರೆ ಆ ಮೊದಲೇ ಅವಧಿ ಎಷ್ಟು? ಒಂದು 5 ವರ್ಷ. ಇಫ್ ಯು ಸಪೋಸ್ ಟು ಸ್ಪೆಂಡ್ ಹಿಸ್ ಟೈಮ್ ಇನ್ ಜೈಲ್ ಫಾರ್ 5 years, ಈ 5 years ಇರುವಾಗಲೇ ಈ 2 years ಸ್ಟಾರ್ಟ್ ಆಗುತ್ತಾ ಅಥವಾ 5 years ಮುಗಿದ ನಂತರ ಸ್ಟಾರ್ಟ್ ಆಗುತ್ತಾ ಹೇಳುವಂಥ ಕ್ವಶನ್. ಓಕೆ, ಸೊ ಇದರದ್ದು ಆನ್ಸರ್ ಯಾವುದು? ದಿಸ್ ಇಸ್ ಅ ಕ್ವಶನ್ ಬೇಸ್ಡ್ ಆನ್ ಸೆಕ್ಷನ್ 427, ಸೆಕ್ಷನ್ 427 ಆಫ್ CRPC. Shall run concurrently, that is a different thing. When ಒಟ್ಟಿಗೆ ಅವಾರ್ಡ್ ಮಾಡೋದಾದರೆ ಪನಿಷ್ಮೆಂಟ್, that's a general rule. That's if the court suggests, if the court gives in its judgment that the punishment should run concurrently, ಹಾಗಂತ ಕೊಟ್ಟಿದ್ರೆ ಆವಾಗ ಮಾತ್ರ ಏನಾಗುತ್ತೆ, the punishment will run concurrently, ಅಂದರೆ together it will run. What is the opposite of that? Consecutively, one after the other it will go. So unless the court says the period of imprisonment spent for different subsequent sentences will be one after the other, it shall commence at the expiration of the previous sentence. Okay, 2 is the correct answer actually. That is section 427 avagla helde, which is regarding sentence on offender already sentenced for another offense. ಆ ಒಂದು ಸೆಕ್ಷನ್ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟ್ 5th question. X saw B running away along with blood stained knife. Is A admissible as direct evidence that B committed murder, 2 admissible as evidence of conduct against B, 3rd one admissible as evidence that B with knife is chasing the real murder, 4th admissible as hearsay evidence. So what is the answer for this? X saw ಏನು ಮಾಡ್ದ, ಅವನೊಂದು ರಕ್ತ ಸಿಕ್ತ ಚಾಕು ಹಿಡ್ಕೊಂಡು ಓಡ್ತಾ ಇರುವಂಥದ್ದನ್ನು ನೋಡ್ದ. ಬಿ ಓಡ್ತಾ ಇರುವಂಥದ್ದು. ಆ ಒಂದು ಫ್ಯಾಕ್ಟ್ ವೆದರ್ ಇಟ್ ಈಸ್ ಅಡ್ಮಿಸಿಬಲ್ ಆರ್ ನಾಟ್ ಹೇಳುವಂಥ ಕ್ವಶನ್ ಇದು. ಬಿನೇ ಕಂಡಕ್ಟ್ ಮಾಡಿದ್ದಾನೆ ಅಂತ ಹೇಳಿಕ್ಕೆ ಸಾಧ್ಯನಾ? ಇಲ್ಲ. ಯಾಕೆಂದರೆ ಎಕ್ಸ್ ಬಿ ಸಾಯಿಸ್ತಾ ಇರುವಂಥದ್ದು ನೋಡಿಲ್ಲ, ಅವನ ಕೈಯಲ್ಲಿ ಚಾಕು ಇರುವಂಥದ್ದು ನೋಡಿದ್ದಾನೆ. ಸೊ ಚಾಕು ಹಿಡ್ಕೊಂಡು ಓಡ್ತಾ ಇರುವಂಥದ್ದು ಏನಾಗುತ್ತೆ, ಇಟ್ ಮೇ ಬಿಕಮ್ ಅ ಕಂಡಕ್ಟ್ ಅಲ್ವಾ. ಯಾರು ತಪ್ಪು ಮಾಡಿದವರು ಓಡ್ತಾ ಹೋಗ್ತಾರೆ, ಇಲ್ಲಾಂದರೆ ಹಿ ವಿಲ್ ಆ್ಯಕ್ಚುಲಿ ರಿಪೋರ್ಟ್ ಟು ಪೊಲೀಸ್ ಸ್ಟೇಷನ್ ಅಥವಾ ಏನು ನೆಸಸರಿ ಆ್ಯಕ್ಷನ್ಸ್ ತೊಗೊಳ್ಬೇಕು ಅವ್ರು ತೊಗೊಳ್ತಿದ್ರು. ಸೊ ದ್ಯಾಟ್ ಕುಡ್ ಬಿ ಒನ್ ರೆಲೆವೆಂಟ್ ಕಂಡಕ್ಟ್. ಆ್ಯಂಡ್ ಥರ್ಡ್ ಆಪ್ಷನ್ ಅಡ್ಮಿಸಿಬಲ್ ಆಸ್ ಎವಿಡೆನ್ಸ್ ದಟ್ ಬಿ ವಿತ್ ನೈಫ್ ಇಸ್ ಚೇಸಿಂಗ್ ದಿ ರಿಯಲ್ ಮರ್ಡರ್. ಸೊ ಇದು ಅಷ್ಟು ಸೂಟ್ ಆಗೋದಿಲ್ಲ, ಯಾಕೆಂದರೆ ರಿಯಲ್ ಮರ್ಡರರ್ ಯಾರಾದರೂ ಇನ್ನೊಬ್ರು ಇದ್ದಿದ್ರೆ ಆವಾಗ ನೋಡ್ಬೋದಿತ್ತು ಅವನ ಜೊತೆ ಅವನನ್ನು ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದ ಅಂತ. ಆದರೆ ಇವನ ಕೈಯಲ್ಲೇ ಚಾಕು ಹಿಡ್ಕೊಂಡು ಓಡ್ತಾ ಇರೋದಕ್ಕೆ ದ್ಯಾಟ್ ಈಸ್ ನಾಟ್ ಅಡ್ಮಿಸಿಬಲ್ ಆಸ್ ಹಿ ಇಸ್ ಚೇಸಿಂಗ್ ದಿ ರಿಯಲ್ ಮರ್ಡರ್. 4th one inadmissible as hearsay evidence. No, hearsay evidence ಅಂತ ಆಗೋದಿಲ್ಲ. ದಿಸ್ ಈಸ್ ರಿಲೆವೆಂಟ್ ಆಸ್ ಕಂಡಕ್ಟ್. 5A ಹೇಗಾಗತ್ತೆ ಜಾಕಿರ್? ಇಟ್ ಈಸ್ ಅಡ್ಮಿಸಿಬಲ್ ಆಸ್, ಇಟ್ ಇಸ್ ನಾಟ್ ಡೈರೆಕ್ಟ್ ಎವಿಡೆನ್ಸ್ ಅಲ್ಲಲ್ಲ. ಬಿ ಮರ್ಡರ್ ಮಾಡಿದ್ದು ನೋಡಿಲ್ಲ. ಡೈರೆಕ್ಟ್ ಎವಿಡೆನ್ಸ್ ಆಗಬೇಕಿದ್ರೆ ಹಿ ಹ್ಯಾಸ್ ಟು ಆ್ಯಕ್ಚುಲಿ ಸಿ ದ್ಯಾಟ್ ಬಿ ಶುಡ್ ಬಿ ಸ್ಟ್ಯಾಬಿಂಗ್. ಓಕೆ, ಸೊ that requires certain higher degree. Eyewitness has to be there. This is only he is running holding the evidence, the knife in his hand. ಅಷ್ಟೇ ಅದು ಆಗುವಂಥದ್ದು. ನೆಕ್ಸ್ಟ್ 6th question. No judge or magistrate shall be compelled to answer any question as to his own conduct in the court as judge of magistrate. First one, except upon the special order of some court to which he is subordinate. Second one, except upon the special order of only the high court.
Third, except upon the special order of only the Court of Sessions. Fourth, except upon the special order of only the Appellate Court. What is the correct answer here? You cannot compel certain persons to answer regarding their conduct. ನೀವು ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಹೀಗೆ ಜಜ್ಮೆಂಟ್ ಕೊಟ್ರಿ ಹೇಳುವಂಥದ್ದನ್ನು ನೋ ಮ್ಯಾಟರ್ ವಾಟ್ ಯು ಕೆನಾಟ್ ಆಸ್ಕ್ ದೆಮ್. ಆದರೆ ಕೆಲವೊಂದು ಸರ್ಕಮ್ಸ್ಟೆನ್ಸಸಲ್ಲಿ, ಸೊ ಇಲ್ಲಿ ವಿ ಕ್ಯಾನ್ ಸಿ ಎಲ್ಲ ಆಪ್ಷನ್ಸಲ್ಲಿ ಎಕ್ಸೆಪ್ಟ್ ಅಂತ ಇದೆ. ಸೊ ಕೆಲವೊಂದು ಸರ್ಕಮ್ಸ್ಟೆನ್ಸಸಲ್ಲಿ even the judge may be asked, he may be compelled to answer regarding his conduct as why he gave this judgment, what is the particular reason for this. When ಯಾವಾಗ ಆಗುತ್ತೆ ಅದು, that is except upon the A is the correct answer, 6A, upon the special order of some court to which he is subordinate. Okay, next one, 7th question. Confession recorded by a magistrate on oath is A admissible, B inadmissible, third one admissible only to the extent of corroboration to the other evidence on record, fourth admissible if corroborated by other evidence on record. ವಿಟ್ನೆಸ್ಗಳದ್ದು ಓತಲ್ಲಿ ನಾವು ಮಾಡ್ಬೋದು, ಓತಲ್ಲಿ ರೆಕಾರ್ಡ್ ಮಾಡ್ಬೋದು. ಆದರೆ ಕನ್ಫೆಷನನ್ನು ಹಾಗೆ ರೆಕಾರ್ಡ್ ಮಾಡ್ಬೋದಾ, ಓತಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯನಾ? ಏನಾಗುತ್ತೆ ಕನ್ಫೆಷನ್ ರೆಕಾರ್ಡ್ ಮಾಡಿದರೆ ಓತಲ್ಲಿ ಹಾಗೆ? ಸೊ ವಿ ಹ್ಯಾವ್ ಟು ಸಿ ದ ಪಾಸಿಬಲ್ ಕಾನ್ಸಿಕ್ವೆನ್ಸಸ್. And even many case laws are there. One is State of Sikkim versus Suren Rai. I'll also write this. State of Sikkim versus Suren Rai. So ಹೀಗೆ ಇರುವಾಗ ಕನ್ಫೆಷನನ್ನು ಓತ್ ಮೇಲೆ ರೆಕಾರ್ಡ್ ಮಾಡಲಿಕ್ಕೆ ಆಗತ್ತಾ ಇಲ್ವಾ? ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? It is inadmissible. Okay, confession ಓತ್ ಮೇಲೆ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. It also cannot be cured under section 463. ಕನ್ಫೆಷನ್ ಸರಿಯಾಗಿ ನಾವು ರೆಕಾರ್ಡ್ ಮಾಡದಿದ್ರೆ 463 ಕ್ಯೂರ್ ಮಾಡ್ಬೋದು, ಆದರೆ ಓತ್ ಮೇಲೆ ರೆಕಾರ್ಡ್ ಮಾಡಿದರೆ ಇಟ್ ಕಾಂಟ್ ಬಿ ಕ್ಯೂರ್ಡ್. ದಿಸ್ ಹ್ಯಾಸ್ ಆಲ್ಸೋ ಬಿನ್ ಸ್ಟೇಟೆಡ್ ಇನ್ ಸ್ಟೇಟ್ ಆಫ್ ಸಿಕ್ಕಿಂ ವರ್ಸಸ್ ಸುರೇನ್ ರೈ. ಈ ಒಂದು ಕೇಸ್ ಲಾವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 8th ಕ್ವಶನ್. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ first one corroborating the evidence of informant, 2 contradicting and confronting other witnesses, third confession purpose, and fourth substantive evidence. This is a very easy question. You must be knowing the evidentiary value of FIR. ಎವಿಡೆನ್ಷರಿ ವ್ಯಾಲ್ಯೂ ಎಷ್ಟಿರಬೇಕು ಹೇಳುವಂಥದ್ದನ್ನು ನಾವು FIR ಅದು ಬಹಳ ಮುಖ್ಯ. ಬಿಕಾಸ್ ಡಿಲೇ ಇನ್ FIR, ದೆನ್ what are the substance of the FIR, what information was given, they are all relevant, but to a certain extent, not like a very substantive piece of evidence, but some extent ಗೆ ಅದು relevant ಇರುತ್ತೆ. Answer? ನೋಡಿ, FIR ಸೆಕ್ಷನ್ 154 ಅಲ್ಲಿ ನಾವು ಕೊಡ್ತೇವೆ ರಿಗಾರ್ಡಿಂಗ್ ಕಾಗ್ನಿಸಬಲ್ ಅಫೆನ್ಸ್. ಅ ಪರ್ಸನ್ ಹೂ ಮೇಕ್ಸ್ FIR, ಇನಿಷಿಯಲಿ ಹಿ ಗೋಸ್ ಆ್ಯಂಡ್ ಗಿವ್ಸ್ FIR, ಮತ್ತು ಲೇಟರ್ ಕೋರ್ಟ್ ಟ್ರಯಲ್ ಸ್ಟಾರ್ಟ್ ಆದಾಗ ಹಿ ಮೇ ಬಿ ಕಾಲ್ಡ್ ಅಸ್ ಅ ವಿಟ್ನೆಸ್. ಅವನು ಏನು ಇನ್ಫಾರ್ಮೆಂಟ್ ಅಂದರೆ ಕರೆಸ್ಕೊಳ್ತಾನೆ. ಇವನು ವೆದರ್ ಹೀಸ್ ಕ್ರೆಡಿಬಲ್, ವೆದರ್ ಹೀಸ್ ಸೇಯಿಂಗ್ ಇಟ್ ಪ್ರಾಪರ್ಲಿ, ವಾಟ್ ಹಿ ಸ್ಪೀಕ್ಸ್ ಇಸ್ ಪ್ರಾಪರ್ ಆರ್ ನಾಟ್, ಅದನ್ನು ಚೆಕ್ ಮಾಡಲಿಕ್ಕೆ ವಿ ಕ್ಯಾನ್ ಸಿ ವಾಟ್ ವಾಸ್ FIR. ಸೇಮ್ ಡೀಟೇಲ್ಸ್ ಕೊಟ್ಟಿದ್ರು, ಏನು ಅದರಲ್ಲಿ ಏನು ಸಸ್ಪಿಷಸ್ ಇಲ್ಲ, ಕಥೆ ಕಟ್ಟಿರುವಂತಹ ಕಾರಣಗಳೇನು ಕಾಣ್ತಾ ಇಲ್ಲ. ಸೊ ಹಾಗೆ ಅಂದ್ಕೊಂಡಾಗ, ಹಾಗೆ ಕಂಡಾಗ FIR
ಮತ್ತು it can be used for corroborating his own witness, his own deposition when he comes as the witness. ಇನ್ನು ಬೇರೆ ಯಾರೋ ಇದ್ದರು, ಬೇರೆ ಅದರ್ ವಿಟ್ನೆಸ್ಗಳಿದ್ರು, FIR cannot be used to corroborate the witness of others. Okay, so that's why we say FIR can be used for corroborating the evidence of the informant. A, this is the correct answer. Next, 9th question. What is correct statement in case of re-examination of the witness? Re-examination of witness ಅನ್ನು ಮಾಡುವಾಗ ಈ ಇಷ್ಟು ಕೆಳಕಂಡಿರುವಂತಹ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ವಾಟ್ ಈಸ್ ದಿ ಕರೆಕ್ಟ್ ಒನ್? ಫಸ್ಟ್ ಒನ್, the re-examination shall be directed to the explanation of matters referred to in the cross-examination. 2, if new matter is with the permission of the court introduced in re-examination, the adverse party may further cross-examine the witness. 3rd, the adverse party cannot cross-examine the witness after the re-examination is over. 4th, leading questions can be asked in re-examination. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ವಾಟ್ ಆರ್ ದ ಆಪ್ಷನ್ಸ್? ಜಸ್ಟ್ ಗಿವ್ ಇಟ್ ಎ ಟ್ರೈ. ಎಲ್ಲರೂ ಆನ್ಸರ್ ಮಾಡಿ ಇದಕ್ಕೆ. ಏನಾಗತ್ತೆ ಇದು? ಚೀಫ್ ಎಕ್ಸಾಮಿನೇಷನ್ ಆಗುತ್ತೆ, ಹಾಗೆ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ, ಹಾಗೆ ರೀ-ಎಕ್ಸಾಮಿನೇಷನ್ ಮತ್ತೆ ಆಗುತ್ತೆ. ಸೊ ಈ ರೀ-ಎಕ್ಸಾಮಿನೇಷನ್ನ ಯಾಕೆ ಮಾಡ್ತಾರೆ ಅಂತ ಕ್ವಶನ್ ಇದು. ಸೊ ಹೀಗೆ ಯಾಕೆ ಮಾಡ್ತಾರೆ ಅಂತ ಹೇಳುವಾಗ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್, ದ ರೀ-ಎಕ್ಸಾಮಿನೇಷನ್ ಶಾಲ್ ಬಿ ಡೈರೆಕ್ಟ್ ಟು ದಿ ಎಕ್ಸ್ಪ್ಲನೇಷನ್ ಆಫ್ ಮ್ಯಾಟರ್ಸ್ ರೆಫರ್ ಟು ಇನ್ ದಿ ಕ್ರಾಸ್ ಎಕ್ಸಾಮಿನೇಷನ್. ಸೊ ಕ್ರಾಸ್ ಎಕ್ಸಾಮಿನೇಷನ್ ಏನೋ ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿಬಿಟ್ರು, ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೋಸ್ಕರ ರೀ-ಎಕ್ಸಾಮಿನೇಷನ್ ಮಾಡ್ಬೋದು. ಎಸ್, ಇಟ್ ಈಸ್ ಟ್ರೂ. The new matter is with the permission of the court introduced in the examination. The adverse party may further cross-examine the witness. ಇಲ್ಲಿ ಹೊಸದಾಗಿ ಮತ್ತೊಂದು ಯಾವುದೋ ವಿಷಯನ ಇಂಟ್ರೊಡ್ಯೂಸ್ ಮಾಡಿದರೆ ಆವಾಗ ಇನ್ನೊಂದು ಪಾರ್ಟಿ he can cross-examine. So this is also true. The adverse party cannot cross-examination the witness after the re-examination is over. Leading questions can be asked in re-examinations. No, both are false statements. 1 and 2 ಅದಕ್ಕೆ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 10th question. Culpable homicide is not murder if it is committed under A, exercise of right of private defense being in good faith. Second, without premeditation in a sudden fight in the heat of passion upon a sudden quarrel. Third, grave and sudden provocation. Fourth, all the above. ಇದರಲ್ಲಿ ಏನಾಗುತ್ತೆ ಕರೆಕ್ಟ್ ಆನ್ಸರ್? ಕಲ್ಪಬಲ್ homicide amounting to murder, culpable homicide not amounting to murder ಅಂತ ನಾವು ನೋಡಿದ್ದೇವೆ. ಹೀಗೆ ಇರುವಾಗ ಈ ಕಲ್ಪಬಲ್ homicide ಎಕ್ಸೆಪ್ಷನ್ಸ್ ಕೊಡ್ತಾರೆ. ಇಟ್ ಡಸ್ ನಾಟ್ ಅಮೌಂಟ್ ಟು ಮರ್ಡರ್ ಅಂದರೆ ಅಷ್ಟು ಸಿವಿಯರ್ ಆಗಿ ಮರ್ಡರ್ ಅಂತ ಕಳ್ಸ್ಕೊಳ್ಳೋದಿಲ್ಲ, ಆದರೆ ಮಾನವ ಹತ್ಯೆ ಹೌದು, ಆದರೆ ಈ ಒಂದು ಮರ್ಡರ್ ಅಂತ ಆಗೋದಿಲ್ಲ ಅಂತ ಹೇಳುವಂಥದ್ದು. ಸೊ ಯಾವ್ಯಾವ ಸಿಚುಯೇಷನ್ಸ್ಗೆ ಇದು ಅಪ್ಲೈ ಆಗುತ್ತೆ? ದಿಸ್ ಎವ್ರಿ ಒನ್ ಮೈಟ್ ಬಿ ನೋಯಿಂಗ್. Section 300 gives those exceptions. Please answer at least to this question. ಈ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. It is for all of the above. ಎಲ್ಲವೂ ಕೂಡ ಯಾರಾದರೂ ಪ್ರೈವೇಟ್ ಡಿಫೆನ್ಸ್ ಗುಡ್ ಫೇತಲ್ಲಿ ಪ್ರೈವೇಟ್ ಡಿಫೆನ್ಸ್ ಎಕ್ಸರ್ಸೈಸ್ ಮಾಡಲಿಕ್ಕೆ ಹೋಗಿ ಯಾರೋ ತೀರ್ಕೊಂಡ್ರು, ಸತ್ತೋದ್ರು, ಅಥವಾ ಸಡನ್ ಔಟ್ ಆಫ್ ಹೀಟ್ ಆಫ್ ಪ್ಯಾಷನ್ ಅಥವಾ ಸಡನ್ ಕ್ವಾರಲಿಂದ ಸಡನ್ ಫೈಟ್ ಆಯಿತು, ಅದರಿಂದ ಏನೋ ಒಂದು ಹತ್ಯೆ ಆಯಿತು, ಅಥವಾ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್, ಎಲ್ಲ ಕಾರಣಗಳಿಂದ ಕಲ್ಪಬಲ್ homicide ನಾಟ್ ಅಮೌಂಟ್ ಟು ಮರ್ಡರ್ ಅಂತ ಆಗಬಹುದು. ನೆಕ್ಸ್ಟ್ 11th ಕ್ವಶನ್. A cuts down tree on Z's ground with intention of dishonestly taking the tree out of Z's possession without Z's consent. A has committed theft. B, A has committed an offence of criminal breach of trust. C, A has committed mischief
and D, no offense as A has only severed the tree from the earth. ಏನಾಗಿದೆ ಇಲ್ಲಿ ಅಂದರೆ ಒಂದು ಸ್ಟ್ಯಾಂಡಿಂಗ್ ಟಿಂಬರ್ ಅಂತ ಇದೆ. ಸೊ ಅನ್ಲೆಸ್ ಇಟ್ ಇಸ್ ಗ್ರೌಂಡೆಡ್ ಇನ್ ದಿ earth, this can be said as immobile property, but the moment it is cut down, it is severed from the earth, it becomes movable property. Movable ಪ್ರಾಪರ್ಟಿಯನ್ನು ಡಿಸ್ಆನೆಸ್ಟ್ಲಿ ಯಾರಾದರೂ ತೊಗೊಂಡು ಹೋದರೆ ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಓನರ್, ದ ಪೊಸೆಷನ್ ಈಸ್ ಟೇಕನ್ ಅವೇ ಫ್ರಮ್ ದಿ ಓನರ್ ವಿತೌಟ್ ಇಸ್ ಕನ್ಸೆಂಟ್, ದೆನ್ ಏನಾಗುತ್ತೆ, ಅದು ಥೆಫ್ಟ್ ಆಗುತ್ತೆ ಅಂಡರ್ ಸೆಕ್ಷನ್ 378 ಅಲ್ವಾ. ಸೊ ಅದು ಟ್ರೀ ಇದ್ರೂ ಕೂಡ, ಆಲ್ದೋ ಇಟ್ ವಾಸ್ ಗ್ರೌಂಡೆಡ್ ಇನ್ ಅರ್ತ್, ದ ಮೊಮೆಂಟ್ ಇಟ್ ವಾಸ್ ಸೆವರ್ಡ್ ಫ್ರಮ್ ದಿ ಅರ್ತ್, ಇಟ್ ಬಿಕೇಮ್ movable property. Hence, A has committed theft under section 378. Okay? So, please, if you know the answer, please comment in the comment box so that I will know. Nan gottagatte you are able to answer this question. This is the difficulty level and I can assess something. Next one, 12th question. There are two statements. Here statement kottidare. The dividing line between a mere preparation and an attempt is something thin and has to be decided on the facts of each case. And the reasoning for this is there is a greater degree of determination in attempt as compared with preparation. Preparation ಮತ್ತೆ attempt ಅದಕ್ಕೆ ಒಂದು ಸಣ್ಣದಾದ ಒಂದು ರೇಖೆ ಇದೆ ಅಂತ ಹೇಳ್ತಾರೆ. ಹಾಗೆ ಅಟೆಂಪ್ಟ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಗ್ರೇಟರ್ ಡಿಗ್ರಿ ಆಫ್ ಡಿಟರ್ಮಿನೇಷನ್ ಬೇಕು ಹೇಳುವಂಥದ್ದನ್ನು ಹೇಳ್ತಾರೆ. So whether these statements are true or correct ಅಂತ ಕೇಳುವಂಥದ್ದು. What is the answer according to you all? It is A. Both A and R are true and R is the correct explanation of A. ಇದು ಟ್ರೂ ಸ್ಟೇಟ್ಮೆಂಟ್, ಇದು ಟ್ರೂ ಸ್ಟೇಟ್ಮೆಂಟ್. ಹಾಗೆ ಇದರದ್ದು ಎಕ್ಸ್ಪ್ಲನೇಷನ್ ಇದು ಕೂಡ ಅಂತ ಹೇಳುವಂಥದ್ದು. ನೆಕ್ಸ್ಟ್ 13th ಕ್ವಶನ್. X and Y go to murder Z. X stood on guard with a spear in hand but did not hit Z at all. Y killed Z. First one, only Y is liable for the murder of Z. Second, X and Y both are liable for the murder of Z. Third, X is not liable as he did not perform any overt act. Fourth, X is liable for culpable homicide and Y is liable for murder. What is the correct answer here? X ಮತ್ತೆ Y Z ಮರ್ಡರ್ ಮಾಡಬೇಕು ಅಂತಾನೆ ಹೋಗ್ತಾರೆ. ಆದರೆ X ಹೋಗೋದಿಲ್ಲ, ಅವನು ಒಂದು ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ತಾನೆ ಹೊರಗೆ. ಆದರೆ Y ಹೋಗಿ ಅವನನ್ನು Z ಅನ್ನು ಸಾಯಿಸ್ತಾನೆ. ಹೀಗೆ ಆಗಿರುವಾಗ ವೆದರ್ X ಇಸ್ ಲಯಬಲ್, ಇಬ್ಬರು ಲಯಬಲ್ಲಾ ಹಾಗೆ ಅಂತ ಕ್ವಶನ್ ಇದು. ಇದು ಯಾವ ಒಂದು ಪ್ರಾವಿಷನ್ ಬರುವಂಥದ್ದು? ಕಾಮನ್ ಇಂಟೆನ್ಷನ್. ಡಿಡ್ ದೇ ಹ್ಯಾವ್ ದಿ ಕಾಮನ್ ಇಂಟೆನ್ಷನ್ ಟು ಕಿಲ್ Z? Yes, they had the common intention to kill Z. ಹಾಗಿದೆ no matter what, both are. ಅವರು ಒಬ್ಬ ಹೊರಗೆ ನಿಂತ್ಕೊಂಡಿರಲಿ, ಒಬ್ಬನ ಎತ್ಕೊಂಡು ಬರಲಿ, ಒಬ್ಬ ಇನ್ನೊಬ್ಬನ ಸಾಯಿಸಲಿ, ಆದರೆ ಎಲ್ಲರೂ ಕೂಡ they have committed the offense of murder. Hence, X and Y both are liable for the murder of Z. Okay? 14th question. Under section 99, the right of private defense is: first one, not available at all against public servants engaged in the discharge of their lawful duties. Second, available under all circumstances against public servants engaged in the discharge of their lawful duties. Third, available against public servants only when their acts cause reasonable apprehension of death or grievous hurt. Fourth, available against public servants only when their acts cause reasonable apprehension of damage to property. What is the answer here? Section 99 ಪ್ರಕಾರ ಪ್ರೈವೇಟ್ ಡಿಫೆನ್ಸ್, ನನಗೆ ಪ್ರೈವೇಟ್ ಡಿಫೆನ್ಸ್ ಅಂತ ಇದೆ ಅಂತ ಹೇಳಿ ನಾನು ಪಬ್ಲಿಕ್ ಸರ್ವೆಂಟ್ ಮೇಲೆ ಅಟ್ಯಾಕ್ ಮಾಡಲಿಕ್ಕಾಗಲ್ಲ. ಆದರೆ ಸಮ್ ಟೈಮ್ಸ್ ಇಟ್ ಈಸ್ ಅವೈಲೇಬಲ್ ಅಂಡರ್ ಸಮ್ ಸರ್ಕಮ್ಸ್ಟೆನ್ಸಸ್. ಯಾವಾಗ ಇಟ್ ಈಸ್ ಅವೈಲೇಬಲ್ ಅಂಡರ್ ಥರ್ಡ್ ಒನ್, ಇಟ್ಸ್ ಅವೈಲೇಬಲ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್ಸ್ ಓನ್ಲಿ ವೆನ್ ದೇರ್ ಆಕ್ಟ್ಸ್ ಕಾಸ್ ರೀಸನಬಲ್ ಅಪ್ರಿಹೆನ್ಷನ್ ಆಫ್ ಡೆತ್ ಆರ್ ಗ್ರೀವಿಯಸ್ ಹರ್ಟ್. ಯಾವಾಗ ಪಬ್ಲಿಕ್ ಸರ್ವೆಂಟ್ಸ್
ಅವ್ರೇನೋ ಒಂದು ಆ್ಯಕ್ಟ್ ಮಾಡ್ತಾರೆ, ಇಟ್ ಈಸ್ ಕಾಸಿಂಗ್, ಇವರು ಏನೋ ಡೆತ್ ಕ್ರಿಯೇಟ್ ಮಾಡ್ತಾರೆ, ಡೆತ್ ಕಾಸ್ ಮಾಡ್ತಾರೆ, ಅಥವಾ ಒಂದು ತೀವ್ರ ರೂಪದ ಗಾಯ ಉಂಟು ಮಾಡ್ತಾರೆ ಹೇಳುವಂಥ ಒಂದು ಹೆದರಿಕೆ ಹುಟ್ಟಿಸಿದ್ರೆ ಆವಾಗ ಮಾತ್ರ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅವೈಲೇಬಲ್ ಇದೆ ಅಂತ ಸೆಕ್ಷನ್ 99 ಹೇಳುತ್ತೆ. ಓಕೆ, ಇನ್ ಅದರ್ ಕೇಸಸ್ ಇಟ್ ಈಸ್ ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ಇಲ್ಲ ಅಂತ ಹೇಳುವಂಥದ್ದು. ನೆಕ್ಸ್ಟ್ 15th ಕ್ವಶನ್. All persons interested ought to be joined as parties to it so that the matters involved therein may be finally adjudicated upon and fresh litigations over the same matters may be avoided. Which of the following provisions in the Code of Civil Procedure 1908 is an exception to this rule? A. Order 1 Rule 5, B. Order 1 Rule 6, C. Order 1 Rule 7, D. Order 1 Rule 8. ಯಾರ್ಯಾರು ಇಂಟ್ರೆಸ್ಟೆಡ್ ಪಾರ್ಟೀಸ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ಯು ಹ್ಯಾವ್ ಟು ಮೇಕ್ ದೆಮ್ ಆಸ್ ಪಾರ್ಟೀಸ್ ಆ್ಯಂಡ್ ಯು ಹ್ಯಾವ್ ಟು ಇನ್ವಾಲ್ವ್ ದೆಮ್ ಇನ್ ದಿ ಸೂಟ್ ಸೊ ದ್ಯಾಟ್ ಮ್ಯಾಟರ್ ಫೈನಲ್ ಆಗಿ ಡಿಸೈಡ್ ಆಗಿಬಿಡುತ್ತೆ. ಮತ್ತು ಹೊಸದಾಗಿ ಫ್ರೆಶ್ ಲಿಟಿಗೇಷನ್ ಫೈಲ್ ಮಾಡಬೇಕಂತ ಇಲ್ಲ. ಈಗ ಪಾರ್ಟಿಷನ್ಲಿದ್ದರೆ ಯಾರ್ಯಾರು ಇಂಟ್ರೆಸ್ಟೆಡ್ ಪಾರ್ಟೀಸ್ ಅವರೆಲ್ಲರೂ ಕೂಡ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದರೆ ಇನ್ನೊಬ್ರೊಬ್ರು ಬಿಟ್ಟು ಹೋದ್ರು ಅಂತ ಇನ್ನೊಂದು ಹೊಸ ಸೂಟ್, ಹೊಸ ಲಿಟಿಗೇಷನ್ ಜಾಯಿನ್ ಇದು ಮಾಡಿದ್ರೆ ಏನಾಗುತ್ತೆ, ಅಗೇನ್ ಇಟ್ ವಿಲ್ ಗಿವ್ ರೈಸ್ ಟು ಫ್ರೆಶ್ ಲಿಟಿಗೇಷನ್ಸ್. ಸೊ ದಿಸ್ ಇಸ್ ಅ ಜನರಲ್ ರೂಲ್. ಬಟ್ ವಾಟ್ ಈಸ್ ದ ಎಕ್ಸೆಪ್ಷನ್ ಟು ದಿಸ್ ಜನರಲ್ ರೂಲ್? ಈ ಜನರಲ್ ರೂಲ್ಗೆ ಎಕ್ಸೆಪ್ಷನ್ ಏನು? ಯಾವ ಆರ್ಡರಲ್ಲಿ ಹೇಳಿದ್ದಾರೆ, ಯಾವ ರೂಲಲ್ಲಿ ಹೇಳಿದ್ದಾರೆ? ದಿಸ್ ಈಸ್ ಅನ್ ಎಕ್ಸೆಪ್ಷನ್ ಈಸ್ ವಿತ್ ರೆಸ್ಪೆಕ್ಟ್ ಟು ರೆಪ್ರೆಸೆಂಟೇಟಿವ್ ಸೂಟ್ಸ್. ರೆಪ್ರೆಸೆಂಟೇಟಿವ್ ಸೂಟ್ಸ್ ಅಂದರೆ ಏನು? ವೆನ್ ಮೆನಿ ಪರ್ಸನ್ಸ್, some persons are fighting on behalf of many, when they have common interest ಏನೋ ಇರುವಾಗ, ಏನೋ ಅವರಿಗೆ ಕಾಮನ್ ಕಾಸ್ ಇದೆ, ಅವರ ಮನೆ ನೇಬರ್ ಹಿಂಗಲ್ಲಿ ಯಾವುದೋ ಒಂದು ಪೊಲ್ಯೂಷನ್ ಆಗ್ತಾ ಇರುವಂಥದ್ದು, ಆ ಪೊಲ್ಯೂಷನ್ನ ಇದು ನಿಲ್ಲಿಸಬೇಕು ಹೇಳುವಂಥದ್ದಕ್ಕೆ ಕೆಲವರು ಒಟ್ಟುಗೂಡಿ ಉಳಿದವರೆಲ್ಲರ ಪರ, ಸಮ್ ಪರ್ಸನ್ಸ್ ಆನ್ ಬಿಹಾಫ್ ಆಫ್ ಮೆನಿ ಆಫ್ ಅದರ್ ಪರ್ಸನ್ಸ್, ದೇ ವಿಲ್ ಗೋ ಆ್ಯಂಡ್ ಫೈಲ್ ಅ ಕೇಸ್ in a suit under Order 1 Rule 8 which is known as representative suit. Representative suit anta ನಾವು ಫೈಲ್ ಮಾಡ್ತೇವೆ ಅಂತ ಹೇಳ್ತಾರೆ. So that is what is the exception to the general rule that you have to join all the parties. The rule of joinder of parties, joinder of necessary parties ಎಲ್ಲ ಏನಿರುತ್ತೆ ಅದು. ಆದರೆ ಇವರಲ್ಲಿ ಇಟ್ ಅಲೌಸ್, ಅವರು ಆದರೆ ನೋಟಿಸ್ ಕೊಡಬೇಕು, ಇಂಟ್ರೆಸ್ಟ್ ಪಾರ್ಟೀಸ್ ಎಲ್ಲ ನೋಟಿಸ್ ಕೊಡಬೇಕು ಅಂತ ಬೇರೆ ಬೇರೆ ರೂಲ್ಸ್ ಇದೆ. ಸೊ ದೇರ್ ಇಸ್ ಅ ಡೀಟೇಲ್ಡ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು Order 1 Rule 8. Next, 16th question. Can a civil court resort to section 151 of the Code of Civil Procedure when Order 6 Rule 17 is not applicable? A. Yes, B. No, C. Never. What is 151 section and what is Order 6 Rule 17? Any answer? Section 151. Nodi, 151 speaks regarding the inherent powers of the court. Inherent powers of the court. Order 6 Rule 17 speaks regarding amendment of pleadings. ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸಿಗೆ ಅದರದ್ದೇ ಆದ ಒಂದು ರೂಲ್ ಇದೆ. ಆದರೆ ವೆನ್ ದಿಸ್ ಈಸ್ ನಾಟ್ ಅವೈಲೇಬಲ್ ಫಾರ್ ದಟ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್, ದೆನ್ ಸಿವಿಲ್ ಕೋರ್ಟ್ ಕ್ಯಾನ್ ರೆಸಾರ್ಟ್ ಟು ಸೆಕ್ಷನ್ 151 in order to prevent the ends of justice being grossly misused or prevent excuse me, to prevent the abuse of power. Okay, yes, it is available, it is applicable. Next, 17th question. Substituted service of summons in case of the defendants avoiding service of summons may be effected by A. affixing a copy of the summons upon some conspicuous part of the house in which the defendant is known to have last resided,
or carried on business or personally worked for gain. B. Affixing a copy of the summons in some conspicuous place in the courthouse. C. Either A or B. D. None of the above. The answer ಏನು? Substituted service of summons ಅಂದ್ರೆ ಏನು? Actually court summons ಅನ್ನು issue ಮಾಡುತ್ತೆ. issue ಮಾಡಿದಾಗ ಡೈರೆಕ್ಟ್ ಪ್ರೋಸೆಸ್ ಸರ್ವರ್ ಮುಖಾಂತರ ಹೋಗಿ ಥ್ರೂ ಕೋರ್ಟ್ ಅವರ ಮನೆಗೆ ಹೋಗಿ ಸಮನ್ಸ್ ಕೊಡ್ತಾರೆ. ಇದು ಆಗೋದಿಲ್ಲ ಅಂತ ಆದರೆ ಆವಾಗ ನೋಟಿಸ್ ಮುಖಾಂತರ ರಿಜಿಸ್ಟರ್ಡ್ ನೋಟಿಸ್ ಮುಖಾಂತರ ಕಳಿಸ್ತಾರೆ. ಅದು ಹೋಗಲಿಲ್ಲ, ಅದು ಸರ್ವ್ ಆಗಲಿಲ್ಲ ಅಂದರೆ ದೆನ್ ದೇ ವಿಲ್ ರೆಸಾರ್ಟ್ ಟು ಸಬ್ಸ್ಟಿಟ್ಯೂಟೆಡ್ ಮೋಡ್ ಸಮ್ ಅದರ್ ಮುಖಾಂತರ. ಡೈರೆಕ್ಟಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಾಟ್ ದೇ ಹ್ಯಾವ್ ಟು ಡೂ, ಐದರ್ ದೇ ಹ್ಯಾವ್ ಟು ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಮಾಡಬೇಕು ಅಥವಾ ಕೆಲವೊಂದು ಸಲ ಅಪಾನ್ ಕಾನ್ಸ್ಪಿಕ್ಯೂಸ್ ಪಾರ್ಟ್ ಆಫ್ ದಿ ಹೌಸ್ ಅಂದರೆ ಯಾವಾಗ ಲಾಸ್ಟ್ ರಿಸೈಡೆಡ್ ಗೊತ್ತಿರುವಂಥ ಅಡ್ರೆಸ್ ಎಲ್ಲಿರುತ್ತೆ ಅಥವಾ ಎಲ್ಲಿ ಅವನು ಬಿಸ್ನೆಸ್ ಕ್ಯಾರಿ ಮಾಡಿರ್ತಾನೆ ಅಲ್ಲಿ ಎಲ್ಲಾದರೂ ಕಾಣುವಂಥ ಜಾಗದಲ್ಲಿ ಸಮ್ಮನ್ಸನ್ನು ಪೇಸ್ಟ್ ಮಾಡಬೇಕು. ಅಥವಾ ಈ ಕೋರ್ಟ್ ಹೌಸಲ್ಲಿ ಕೂಡ ಅದನ್ನು ಪೇಸ್ಟ್ ಮಾಡಬೇಕು. ಕೋರ್ಟ್ ನೋಟಿಸ್ ಬೋರ್ಡ್ ಎಲ್ಲ ಇರತ್ತಲ್ಲ ಅಲ್ಲೂ ಕೂಡ ದ ಕಾಪಿ ಆಫ್ ದಿ ಸಮ್ಮನ್ಸ್ ಹ್ಯಾಸ್ ಟು ಬಿ ಪೇಸ್ಟೆಡ್. ಸೊ ಬೋತ್ ಎ ಆ್ಯಂಡ್ ಬಿ. ಸೊ ಹಿಯರ್ ದಿ ಆಪ್ಷನ್ಸ್ either A or B is the correct answer. So order 5 speaks regarding, order 5 of CPC speaks regarding different kinds of substitution, different kinds of summons, how the appearance of the plaintiffs and the appearance of the defendants is obtained. Adra ಬಗ್ಗೆ ಎಲ್ಲ ಹೇಳುವಂತದ್ದು order 5. Next 18th question. What is the remedy against the order of detention in the civil prison under order 29 rule 2A of the code of civil procedure? A. Appeal under order 43 rule 1, appeal under section 96 of CPC. C. Writ petition. D. Appeal under clause H of section 104 of CPC. ರೆಮಿಡಿ ಯಾವುದು ಅವೈಲೇಬಲ್ ಇದೆ ಅಂತ ಹೇಳ್ತಾ ಇರುವಂಥದ್ದು. So this is an appealable order. Hence it is available under section 104 also. D is the correct answer. Next, transferee of an immobile property can claim protection under section 53A of Transfer of Property Act. First one, if possession is given to him in part performance by written agreement. Second, if possession is given to him in part performance under an oral agreement. Third, if the agreement is registered, although possession under part performance is not given. Fourth, all of the above. So here what is the correct answer? Section 53A of TP Act, Transfer of Property Act, it deals with part performance. So part performance andre when there is an agreement to sell. Agreement to sell ಅಲ್ಲಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗಿರೋದಿಲ್ಲ, ಪೊಸೆಷನ್ ಇಸ್ ಕೊಟ್ಟಿದ್ದಾರೆ. ಸಪೋಸ್ ಪೊಸೆಷನ್ ಕೊಟ್ಟಿದ್ದಾರೆ ಅಂದರೆ ಇಫ್ ಇಟ್ ಹ್ಯಾಸ್ ಟು ಬಿನ್ ರೈಟಿಂಗಲ್ಲಿ ಇರಬೇಕಾ ಇಲ್ವಾ ಅಂತ ಹೇಳುವಂಥ ಕ್ವಶನ್ ಇದು. ಓರಲ್ ಅಗ್ರಿಮೆಂಟ್ ಇದ್ರೆ ಸಾಕಾ ಅಥವಾ ರಿಟರ್ನ್ ಅಗ್ರಿಮೆಂಟ್ ಇರಬೇಕಾ? ಸೊ ವಾಟ್ ಡಸ್ ದಿಸ್ ಸೇ ಅಕಾರ್ಡಿಂಗ್ ಟು ಸೆಕ್ಷನ್ 53A? Please answer. It is A. If possession is given to him in part performance by written agreement. Written agreement ಅಲ್ಲಿ part performance ಕೊಟ್ಟಿದ್ರೆ the person who is claiming protection under section 53A, he can use it as defense, not as he cannot file a suit. ನನಗೆ possession ಬೇಕು ಹೇಳುವಂಥ ಒಂದು ಸೂಟ್ ಹಾಕಲಿಕ್ಕಿಲ್ಲ. ಆದರೆ ಯಾರಾದರೂ ಇವನ ವಿರುದ್ಧ ಕೇಸ್ ಹಾಕಿದರೆ ಆವಾಗ ಇವನು ಹೋಗಿ ಈ ಒಂದು ರಿಟರ್ನ್ ಅಗ್ರಿಮೆಂಟ್ ಇದೆ, he can produce it before the court. Now as per the amendment, even it has to be registered. Agreement to sell has to be registered in order to claim the protection under section 53A. Next, 19th. Which amongst the following is a landmark judgment of the Supreme Court in circumstantial evidence? A. Hanumant Govind
Nargundkar versus State of MP, B. Sidharam Satlingappa Mhatre versus State of Maharashtra, C. Shri Gurubaksh Singh Sibia versus State of Punjab, and D. None of the above. See, it is A. Hanumant Govind Nargundkar and another was the state. It is one of the very 1952 ಅಲ್ಲಿ ಮಾಡಿರುವಂತಹ ಜಡ್ಜ್ಮೆಂಟ್ ಇದು. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬಗ್ಗೆ ಹೇಳಿರುವಂಥದ್ದು. ಸೊ ಯು ಮೇ ಬಿ ನೋಯಿಂಗ್ 5 ಪ್ರಿನ್ಸಿಪಲ್ಸ್ ಇತ್ತು ಅಲ್ವಾ. ಸೊ ದ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮಸ್ಟ್ ಲೀಡ್ ಓನ್ಲಿ ಟು ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್. ಸೊ ಹೀಗೆ ಬಹಳಷ್ಟು ಒಂದು 5 ತರಹ ಪ್ರಿನ್ಸಿಪಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸನ್ನು ನೀವು ಕನ್ಸಿಡರ್ ಮಾಡ್ತೀರಿ ಅಂತ ಆದರೆ ಯು ಹ್ಯಾವ್ ಟು ಥಿಂಕ್ ಓನ್ಲಿ ರಿಗಾರ್ಡಿಂಗ್ ದ್ಯಾಟ್. ಅಂದರೆ ಅದನ್ನು ಮಾತ್ರ ಪ್ರೂವ್ ಮಾಡಬೇಕು ಹೇಳುವಂಥ ಒಂದು ಪ್ರಿನ್ಸಿಪಲ್ಸನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ದಿಸ್ ಕೇಸ್ ಹ್ಯಾಸ್ ಬಿನ್ ಸೈಟೆಡ್ ಇನ್ ಆಲ್ ದಿ ಸಬ್ಸಿಕ್ವೆಂಟ್ ಕೇಸಸ್ ವೇರ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬಗ್ಗೆ ಅದರ ಮೇಲೆ ಕನ್ವಿಕ್ಷನ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಇದೆಲ್ಲವು ಕೇಸ್ಗಳನ್ನು ಹೇಳಿದ್ದಾರೆ. ನೆಕ್ಸ್ಟ್ 21st ಕ್ವಶನ್. ಚೆಕ್ ಇಶ್ಯೂಡ್ ಬೈ one Dheeraj Lal, who is the managing director of Dheeraj Lal Exports Limited, in his personal capacity, is dishonored liability under section 138 of Negotiable Instruments Act would be of A. Dheeraj Lal to both A and B, 3 Dheeraj Lal Exports Limited, 4 all directors of Dheeraj Lal Exports Limited. ಇದೇನಾಗುತ್ತೆ ಅಂದರೆ ಒಂದು ಕಂಪ್ನಿ ಇದೆ. ಸೊ ಕಂಪ್ನಿ ಪರವಾಗಿ ಒಬ್ಬ ವ್ಯಕ್ತಿ ಚೆಕ್ ಇಶ್ಯೂ ಮಾಡಿದ್ದಾನೆ, ಅದು ಡಿಸಾನರ್ ಆದರೆ ಹೂ ವುಡ್ ಬಿ ಲಯಬಲ್ ಅಂತ ಸೆಕ್ಷನ್ 141 ಸ್ಪೀಕ್ಸ್ ರಿಗಾರ್ಡಿಂಗ್ ಒಫೆನ್ಸಸ್ ಬೈ ಕಂಪನೀಸ್. ಈ ಒಫೆನ್ಸಸ್ ಬೈ ಕಂಪನೀಸ್ ಅಂತ ಇರುವಾಗ ರೂಲ್ ಏನು ಹೇಳುತ್ತೆ, whoever persons who are in charge of the company and who are responsible to the company, they are all liable. ಎಲ್ಲರೂ ಲಯಬಲ್ ಆಗ್ತಾರೆ. ಸೊ ಹಿಯರ್ ಎ ಧೀರಜ್ ಲಾಲ್ ಈಸ್ liable. He also would be liable. A is the correct answer. Because he is the person in charge of the particular said act. Next 22nd question. Under the Transfer of Property Act, a lessee of an immobile property remaining in possession of the leased property on determination of the lease period with the consent of the lessor is known or called as A. tenant at sufferance, B. tenant holding over, third protected tenant, and D. none of the above. ಒಂದು ಲೀಸ್ ಟರ್ಮ್ ಇರುತ್ತೆ. ಈ ಲೀಸ್ ಟರ್ಮ್ ಎಕ್ಸ್ಪೈರ್ ಆದ ನಂತರ ಸಹ ಈ ಟೆನೆಂಟ್ ಇದರಲ್ಲಿ ವಾಸ ಮಾಡ್ತಾ ಇದ್ರೆ ದೆನ್ ವಾಟ್ ಇಸ್ ದಿಸ್ ಟೆನೆಂಟ್ ನೋನ್ ಆಸ್ ಅಂತ ಹೇಳುವಂಥ ಕ್ವಶನ್. ದಿಸ್ ಇಸ್ ಗಿವನ್ ಅಂಡರ್ ಸೆಕ್ಷನ್ 116 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್. ಹಿ ಇಸ್ ನೋನ್ ಆಸ್ ಟೆನೆಂಟ್ ಹೋಲ್ಡಿಂಗ್ ಓವರ್ ಅಂತ ಇವನನ್ನು ಕರೆಯುವಂಥದ್ದು. ನೆಕ್ಸ್ಟ್ ಒನ್, ದ ಅಪ್ರೋಪ್ರಿಯೇಟ್ ರಿಟ್ ಇಶ್ಯೂಡ್ by the court to quash the appointment of a person to a public office is that of A. mandamus, B. certiorari, C. quo warranto, and D. prohibition. What is the correct answer here? ಯಾವ ತರಹ ರಿಟ್ ಅನ್ನು ಇಶ್ಯೂ ಮಾಡ್ತಾರೆ? ಒಂದು ಪರ್ಸನ್ ಈಸ್ ರಾಂಗ್ಲಿ ಅಪಾಯಿಂಟೆಡ್ ಅಂತ ನಿಮಗೆ ಅನಿಸಿರೋದಾದರೆ what is the authority do you have to go and sit in that public office? Sit ಅಂದರೆ to get appointed in the public office ಅಂತ ಆ ನೇಚರಲ್ಲಿ ಬರುವಂಥ ಒಂದು ರಿಟ್ ಇದು. ಸೊ ವಾಟ್ ಇಸ್ ದಿಸ್ ನೋನ್ ಆಸ್? This is known as quo warranto. Quo warranto ಅಂತ ಕರೆಸ್ಕೊಳ್ಳುತ್ತೆ ಇದು. C is the correct answer. Next 24th question. The dismissal of a suit for specific performance of a contract. A. bars the plaintiff to sue for compensation for the breach. 2. bars the plaintiff to sue for refund of earnest money.
third both A and B, and fourth none of the above. ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಅ ಕಾಂಟ್ರಾಕ್ಟ್ ಇದೆ, ಅದ್ರ ಮೇಲೆ ಸೂಟ್ ಆಗಿದೆ, ಸೂಟ್ ಡಿಸ್ಮಿಸ್ ಆಗೋಯ್ತು. ಬಟ್ ವಾಟ್ ಆಲ್ ಕ್ಯಾನ್ ಯು ಕ್ಲೇಮ್? ಕ್ಯಾನ್ ಯು ಕ್ಲೇಮ್ ಕಾಂಪನ್ಸೇಷನ್? ಕ್ಯಾನ್ ಯು ಕ್ಲೇಮ್ ಅರ್ನೆಸ್ಟ್ ಮನಿ ಇನ್ ಅನದರ್ ಸೂಟ್? ದಿಸ್ ಇಸ್ ದ ಕ್ವಶನ್. ಸೆಕ್ಷನ್ 24 ಸೇಸ್ ರಿಗಾರ್ಡಿಂಗ್ ದ್ಯಾಟ್. ಸೆಕ್ಷನ್ 24 ಈ ಒಂದು ವಿಷಯದ ಬಗ್ಗೆ ಹೇಳುತ್ತೆ. ಒಂದು ವೇಳೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಡಿಸ್ಮಿಸ್ ಆದರೆ ಆವಾಗ ಕ್ಯಾನ್ ಯು ಫೈಲ್ ಅನದರ್ ಸೂಟ್ ಫಾರ್ ಕಾಂಪನ್ಸೇಷನ್? It is A. It bars the plaintiff to sue for the compensation for the breach. ಕಾಂಪನ್ಸೇಷನ್ ಬೇಕಂತ ಇನ್ನೊಂದು ಸೂಟ್ ಫೈಲ್ ಮಾಡಲಿಕ್ಕಿಲ್ಲ, ಆ ಸೂಟಲ್ಲೇ ಮಾಡಬೇಕಿತ್ತು, ಮಾಡದೇ ಇದ್ರೆ ಕಾಂಪನ್ಸೇಷನ್ ರಿಜೆಕ್ಟ್ ಆಗಿದೆ ಅಂತ ಅರ್ಥ. ಆದರೆ ಇಟ್ ಡಸ್ ನಾಟ್ ಬಾರ್ ಅದರ್ ರಿಲೀಫ್ಸ್ ಲೈಕ್ ರೀಫಂಡ್ ಆಫ್ ಅರ್ನೆಸ್ಟ್ ಮನಿ ಆರ್ ರಿಟರ್ನ್ ಆಫ್ ಕನ್ಸಿಡರೇಷನ್, ಅದೆಲ್ಲ ಬೇರೆ ಸೂಟಲ್ಲಿ ಕೇಳ್ಬೋದು. ದಿಸ್ ಇಸ್ ಗಿವನ್ ಅಂಡರ್ ಸೆಕ್ಷನ್ 24 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಆಫ್ 1963. ನೆಕ್ಸ್ಟ್ ಕ್ವಶನ್ 25th. In computing the period of limitation for any suit, the time during which the defendant has been absent from India shall be excluded. Second, the time during which the defendant has been absent from India shall not be excluded. The time during which the defendant has been absent from India shall be excluded, provided the period of limitation for the suit has not commenced to run before he has left India. Fourth, none of the above. What is the answer here? ಒಂದು ಲಿಮಿಟೇಷನ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಆದರೆ ಆ ಡಿಫೆಂಡೆಂಟ್ ಇನ್ ದಿಸ್ ಪೋರ್ಷನಲ್ಲಿ was not in India, he was at England. Then you should exclude this time while calculating the limitation period. Means you will get additional time limit for this. So this is a benefit granted to the plaintiff. Plaintiff can wait till that defendant returns to India and then he can file the suit. So this is given under section 15 subsection 5. A. The time during which the defendant has been absent from India shall be excluded. 26th question. Under section 7 of the Prevention of the Corruption Act of 1988, the word gratification, A, is restricted to pecuniary gratification, B, is restricted to gratifications estimable in money, C, is not restricted to pecuniary gratifications or to gratification estimable in money, D, is restricted to gratifications computable in money. Gratification. ಸೆಕ್ಷನ್ 7 ಅಲ್ಲಿ ಏನು ಹೇಳುತ್ತೆ, ನಮ್ಮ ಲೀಗಲ್ ಯಾವುದೇ ಪಬ್ಲಿಕ್ ಸರ್ವೆಂಟ್ ಇದ್ರೂ ಸಹ they are getting some legal remuneration. ಆ legal remuneration ಬಿಟ್ಟು if they are accepting gratification, then it's a punishable offense. Section 7 says it so. Minimum 3 years which can extend to 7 years ಅಂತ ಹೇಳಿದ್ದಾರೆ. ಸೊ ಹೀಗೆ ಇರುವಾಗ ವೆನ್ ಗ್ರಾಟಿಫಿಕೇಶನ್ ಅಂದರೆ ಏನು ಅಂತ ಅದೇ ಸೆಕ್ಷನ್ನ ಎಕ್ಸ್ಪ್ಲನೇಷನಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ ಬಿ ಅಲ್ಲಿ ಗ್ರಾಟಿಫಿಕೇಶನ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಪೆಕ್ಯುನರಿ ಗ್ರಾಟಿಫಿಕೇಶನ್ಸ್ ಆರ್ ಟು ಗ್ರಾಟಿಫಿಕೇಶನ್ಸ್ ಎಸ್ಟಿಮೇಬಲ್ ಇನ್ ಮನಿ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಬಿ ಅಲ್ಲಿ ಕೊಟ್ಟಿದ್ದಾರೆ. ದಿಸ್ ಹ್ಯಾಸ್ ಟು ಬಿ considered. Okay, it's not restricted to pecuniary gratifications or to gratifications estimable in money. Next 27th question. Where the death of or bodily injury to any person gives rise to a claim for compensation under Motor Vehicles Act. ಒಂದು ಡೆತ್ ಆಗಿದೆ ಅಥವಾ ಬಾಡಿಲಿ ಇಂಜುರಿ ಆಗಿದೆ, so that gives result to for a claim for compensation under Motor Vehicles Act. ಹಾಗೆ ವರ್ಕ್ಮನ್ಸ್ ಕಾಂಪನ್ಸೇಷನ್ ಆಕ್ಟ್ ಅಲ್ಲೂ ಈ ಕ್ಲೇಮ್ ರೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಿರುವಾಗ ದ ಪರ್ಸನ್ ಎಂಟೈಟಲ್ಡ್ ಟು ಕಾಂಪನ್ಸೇಷನ್ ಮೇ ಕ್ಲೇಮ್ ಸಚ್ ಕಾಂಪನ್ಸೇಷನ್ ಅಂಡರ್ ವಿಚ್ ಆಕ್ಟ್? ಮೋಟರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಕೇಳ್ಬೋದಾ, ವರ್ಕ್ಮನ್ಸ್ ಕಾಂಪನ್ಸೇಷನ್ ಆ್ಯಕ್ಟಲ್ಲಿ ಕೇಳ್ಬೋದಾ, ಅಥವಾ ಯಾವುದಾದ್ರೂ ಒಂದರಲ್ಲಿ ಕೇಳ್ಬೋದಾ, ಅಥವಾ ಎರಡರಲ್ಲೂ ಕೇಳ್ಬೋದಾ ಕಾಂಪನ್ಸೇಷನ್ ಅಂತ ಕ್ವಶನ್ ಇದು. So what is the correct answer for this? The section related to this is section 167 of Motor Vehicles Act.
ನೋಡಿ ಸೆಕ್ಷನ್ 167 ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಹೇಳುತ್ತೆ, ಒಂದು ವೇಳೆ ಡೆತ್ ಆಗಿದ್ರೆ ಅಥವಾ ಬಾಡಲಿ ಇಂಜರಿ ಆಗಿದ್ರೆ ವಿಚ್ ಇಸ್ ಗಿವಿಂಗ್ ರೈಸ್ ಟು ಅ ಕ್ಲೇಮ್ ಫಾರ್ ಕಾಂಪನ್ಸೇಷನ್, ದೆನ್ it can be filed under the Motor Vehicles Act also, or the claim for compensation can be filed under the Workmen's Compensation Act also. Hence 3, this is the correct answer under either of those acts. Next one, 28th question. A right of way annexed to A's house over B's land. This is a dash easement. A, apparent easement, B, non-apparent easement, C, continuous easement, and D, discontinuous easement. What is the correct answer here? This is a question relating to section 5 of Indian Easement Act. ಅದರಲ್ಲಿ ಬೇರೆ ಬೇರೆ ಥರ ಈಸ್ಮೆಂಟ್ಸ್ಗಳನ್ನ ಡಿಫೈನ್ ಮಾಡಿದ್ದಾರೆ. ಕಂಟಿನ್ಯೂಸ್ ಈಸ್ಮೆಂಟ್ ಅಂದರೆ ಏನು, ಡಿಸ್ಕಂಟಿನ್ಯೂಸ್ ಈಸ್ಮೆಂಟ್ ಅಂದರೆ ಏನು ಹೇಳುವಂಥದ್ದನ್ನೆಲ್ಲ ಡಿಫೈನ್ ಮಾಡಿದ್ದಾರೆ. ಸೊ ಈಗ when an easement has to be enjoyed only with the help of a person, ಆವಾಗ that is known as discontinuous easement. ಈಗ ಒಂದು ರೈಟ್, ಆ ರೈಟನ್ನು ಮನುಷ್ಯರು ಉಪಯೋಗಿಸಿದ್ರೆ ಮಾತ್ರ ರೈಟ್ ಆಫ್ ವೇ ಹೇಳುವಂಥದ್ದು ಗೊತ್ತಾಗತ್ತೆ. ಅದರ ಬದಲು ಒಂದು ಡ್ರೈನೇಜ್ ವಾಟರ್ ಹರಿಬೇಕು ಓವರ್ ಅಂಡರ್ಗ್ರೌಂಡ್, ಡ್ರೈನೇಜ್ ವಾಟರ್ ಅಂಡರ್ಗ್ರೌಂಡ್ ಹರಿಬೇಕು ಅಂತ ಇದ್ದರೆ ಆವಾಗ ಏನಾಗುತ್ತೆ, ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಮ್ಯಾನ್ಸ್ ಇಂಟರ್ವೆನ್ಷನ್. ಯಾವ ವ್ಯಕ್ತಿಯ ಒಂದು ಲಭ್ಯತೆ ಅಗತ್ಯ ಇರೋದಿಲ್ಲ. ಯಾಕೆ? it has a free flow, without uninterrupted free flow will be having by that drainage when it is underground. So that is a form of continuous easement. Next one, 29th question. A and B executed a note where A agreed to reimburse B to the extent of ₹1,000 on occurrence of loss. It is A, contract of indemnity, B, a bailment, C, only an undertaking without liability, D, a pledge. So what is this? A ಮತ್ತು ಬಿ ಏನು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅಂದರೆ, ನಿನಗೆ ಏನಾದರೂ ಲಾಸ್ ಆದರೆ ₹1,000 ತನಕ ನಾನು ನಿನಗೆ ರೀಇಂಬರ್ಸ್ ಮಾಡ್ತೇನೆ ಅಂತ. ಸೊ ಹಿ ಸೇಸ್ ದಟ್ ಐ ವಿಲ್ ಮೇಕ್ ಗುಡ್ ದಿ ಲಾಸ್ ವಿಚ್ ಹ್ಯಾಸ್ ಅಕರ್ ಟು ಯು. ದಟ್ ಈಸ್ ನನ್ ಅದರ್ ದ್ಯಾನ್ ಅ ಕಾಂಟ್ರಾಕ್ಟ್ ಆಫ್ ಇಂಡಮ್ನಿಟಿ. A is the correct answer. Next, last question for the day is, the property mentioned in section 14 of the Hindu Succession Act 1956 includes property acquired by a female Hindu. A, by inheritance or device, B, at a partition, C, in lieu of maintenance, D, all of the above. Section 14 ಏನು ಹೇಳುವಂಥದ್ದು ಅಂದರೆ, the property obtained by a female Hindu will be her absolute property. ಯಾಕಂದರೆ ಮೊದಲು ಅವಳದು absolute property ಅಂತ ಕನ್ಸಿಡರ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ they have clarified under section 14 that however in whatever means like inheritance ಅಥವಾ ಡಿವೈಸ್, ಪಾರ್ಟಿಷನ್, ಮೇಂಟೆನೆನ್ಸ್, ಗಿಫ್ಟ್ ಮುಖಾಂತರ ಅಥವಾ ಬೇರೆ ಪರ್ಚೇಸ್ ಮಾಡಿದರೆ or by prescription, by any means if she has acquired a property then it would be her absolute property. ಹಾಗೆ ಸೆಕ್ಷನ್ ಹೇಳ್ತಾರೆ, ಇಫ್ ಇಟ್ಸ್ ಅ ರಿಸ್ಟ್ರಿಕ್ಟೆಡ್ ಎಸ್ಟೇಟ್, ಮುಂಚೆನೇ ಲೈಫ್ ಎಸ್ಟೇಟ್ ಅಂತ ಕ್ರಿಯೇಟ್ ಮಾಡಿದರೆ ದೆನ್ ಇಟ್ ಇಸ್ ನಾಟ್ ಅಬ್ಸಲ್ಯೂಟ್, ಅದರ್ವೈಸ್ ಇಟ್ ಇಸ್ ಅನ್ ಅಬ್ಸಲ್ಯೂಟ್ ಪ್ರಾಪರ್ಟಿ. ಹೆನ್ಸ್ ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್ ಆನ್ಸರ್. ದಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಷ್ಟು 30 ಕ್ವಶನ್ಸನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನು ನಾವು ನೆಕ್ಸ್ಟ್ ಮಂಡೇ, ಇವತ್ತು ಸೊ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಕಂಟಿನ್ಯೂಸ್ಲಿ ವಿ ಡಿಸ್ಕಸ್ಡ್ ಸಮ್ ಆಫ್ ದಿ ಮಾಕ್ ಟೆಸ್ಟ್. ಹಾಗೆ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ ವಾಟ್ ಇಸ್ ದ ಎಫೆಕ್ಟ್ ಆಫ್ ರೀಟ್ವೀಟಿಂಗ್, ಶೇರಿಂಗ್ ಆಫ್ ಪರ್ಟಿಕ್ಯುಲರ್ ಪೋಸ್ಟ್ ಇನ್ ಸೋಷಿಯಲ್ ಮೀಡಿಯಾ, ವೆದರ್ ಇಟ್ ಅಟ್ರಾಕ್ಟ್ಸ್ ಕ್ರಿಮಿನಲ್ ಲಯಬಿಲಿಟಿ ಹೇಳುವಂಥ ಒಂದು ಕ್ವಶನ್ನ ನಾವು ನೋಡಿದ್ವಿ. ಸೊ ಈ ರೀತಿಯಲ್ಲಿ ಬಹಳ ರೀತಿ ಮಾಕ್ ಟೆಸ್ಟ್ಗಳನ್ನ ಇನ್ನೂ ಬರುವಂಥ ದಿನಗಳಲ್ಲಿ ನಾವು ಮಾಡ್ತಾ ಹೋಗೋಣ. ನೆಕ್ಸ್ಟ್ ಮಂಡೇ ವಿತ್ ಅನದರ್ ನ್ಯೂ ಟಾಪಿಕ್ ಅಟ್ ದಿ ಸೇಮ್ ಟೈಮ್ 9:30 PM either on Unacademy Judiciary or in this channel, that is Judiciary Prep with Unacademy, ಇಲ್ಲೂ ಕೂಡ ನಾವು ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡೋಣ. ಹಾಗೆ ಇನ್ನು Unacademy Judiciary Scholarship Test, so only 4 days are left, so do attend these, do enroll to this test, okay, because you are all having the option to win tablet, then 5G smartphone, earbuds, then home speakers
and also gift vouchers. So all these are available to you. So take the All India Judiciary Scholarship Test and stand a chance to win exciting prizes and win up to 100% scholarship on your Unacademy subscription. So ಇದು ಯಾವಾಗ November 13th ಇಂದ ಇರುವಂತದ್ದು 11 AM. So the test is for completely for free, and you only thing what you have to do is you have to enroll ಮಾಡಬೇಕು, ರಿಜಿಸ್ಟರ್ ಮಾಡಬೇಕು. ಹೇಗೆ ಮಾಡಬೇಕು? ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಫಾರ್ಮ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಗೋ ಟು ದ್ಯಾಟ್ ಫಾರ್ಮ್, ಯು ಹ್ಯಾವ್ ಟು ಫಾಲೋ ದ ಲಿಂಕ್. ಅಲ್ಲಿ ನಿಮಗೆ ಏನಾದರೂ ಕೋಡ್ ಕೇಳಿದ್ರೆ ಯು ಕ್ಯಾನ್ ಯೂಸ್ Aparnalaw ಆಸ್ ಮೈ ಕೋಡ್, ಆಸ್ ಯುವರ್ ಅನ್ಲಾಕ್ ಕೋಡ್ ಆಲ್ಸೋ. ಸೊ ಹಾಗೆ ಏನಾದರೂ ಕೋರ್ಸನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಇದ್ದರೆ, ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು, ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಅಂತ ಇದ್ದರೆ, ಆವಾಗ ನೀವೇನು ಮಾಡ್ಬೋದು, ಆವಾಗಲೂ ಕೂಡ 10% ಡಿಸ್ಕೌಂಟ್ ತೊಗೊಳ್ಳಿಕ್ಕೆ ಯು ಕ್ಯಾನ್ ಯೂಸ್ ಮೈ ಕೋಡ್, ದ್ಯಾಟ್ ಈಸ್ Aparnalaw, APARNALAW. ಈ ಕೋಡನ್ನು ಯು ಕ್ಯಾನ್ ಯೂಸ್. ಹಾಗೆ ಇನ್ನೊಂದು ನೋಡಿ, ದಿಸ್ ಜುಡಿಷರಿ ಟೆಸ್ಟ್ ಸಿರೀಸ್ ಕೇಸ್ ಫಾರ್ ನವೆಂಬರಲ್ಲಿ 3 ತರಹ ಸಬ್ಸ್ಕ್ರಿಪ್ಷನ್ ನೀವು ನೋಡಿದಿರಿ. ಒಂದು ಫ್ರೀ ವಿಚ್ ಇಸ್ ಅವೈಲೇಬಲ್ ಟು ಫ್ರೀ ಲೈವ್ ಲರ್ನರ್ಸ್, ಹಾಗೆ ಪ್ಲಸ್ ಕೋರ್ಸ್ ಇರುತ್ತೆ, ಹಾಗೆ ಐಕಾನಿಕ್ ಕೋರ್ಸ್ ಇರುತ್ತೆ. ಪ್ಲಸ್ ಸಬ್ಸ್ಕ್ರಿಪ್ಷನಲ್ಲಿ ಏನಾಗುತ್ತೆ ಅಂದರೆ ಯು ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಸಿರೀಸ್ ಆ್ಯಂಡ್ ಆಲ್ಸೋ ಆಲ್ ಕ್ಲಾಸಸ್, ಜುಡಿಷಿಯಲ್ ಲೆಕ್ಚರ್ಸ್, ಯು ಆರ್ ಆಕ್ಸೆಸಿಬಲ್ ಟು ಆಲ್ ಕೈಂಡ್ ಆಫ್ ಬ್ಯಾಚಸ್, ಅವೆಲ್ಲ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ನಾವು ಇನ್ನೊಂದು ಬೆಟರ್ ಒಂದು ಆಪ್ಷನ್ ಏನಂದರೆ, ವಾಟ್ ಎವರ್ ಟೆಸ್ಟ್ ಯು ಆರ್ ರೈಟಿಂಗ್, ನೀವು ಯಾವ್ಯಾವ ಟೆಸ್ಟ್ಗಳನ್ನು ಬರೀತಾ ಇದ್ದೀರಿ ಅದರದ್ದು ಎವ್ಯಾಲ್ಯೂಯೇಷನ್ ಆಗುತ್ತೆ, ಅದರದ್ದು ಕ್ವಶನ್ ಪೇಪರನ್ನು ಕರೆಕ್ಷನ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಹೇಳ್ತಾರೆ ನಿಮ್ಮ ಮೆಂಟರ್ಸ್ಗಳು. ಸೊ ಐಕಾನಿಕಲ್ಲಿ ನಿಮಗೆ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಇರುತ್ತೆ, ಹಾಗೆ ಒಂದು ಮೆಂಟರಿಂಗ್ ಸೆಷನ್ ಇರುತ್ತೆ. ಕರ್ನಾಟಕಕ್ಕಾದರೆ ಐ ಆಮ್ ದಿ ಮೆಂಟರ್ ಫಾರ್ ಆಲ್ ಕರ್ನಾಟಕ ಸ್ಟೂಡೆಂಟ್ಸ್. ಸೊ ಇಫ್ ಯು ವಾಂಟ್ ಟು ಪರ್ಚೇಸ್ ದ ಐಕಾನಿಕ್ ಸಬ್ಸ್ಕ್ರಿಪ್ಷನ್, then I will be surely guiding for your Karnataka Judiciary Service examinations. ಓಕೆ, ಸೊ ಇದು ಒಂದು ಟೆಸ್ಟ್ ಡೀಟೇಲ್ಸ್, ಬೇರೆ ಬೇರೆ ತರಹ ಟೆಸ್ಟ್ ಡೀಟೇಲ್ಸ್ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ, ಹಾಗೆ ಫ್ರೀ ಮತ್ತು ಪ್ಲಸ್ಗೆ ಸಂಬಂಧಪಟ್ಟ ಎಲ್ಲ ಕ್ವಶನ್ಸ್ಗಳು, ಟೆಸ್ಟ್ಗಳು ಅವೆಲ್ಲ ಕೂಡ ಅವೈಲೇಬಲ್. ಸ್ಟೇಟ್ ವೈಸ್ ಕ್ವಶನ್ಸ್ ಆರ್ ಅವೈಲೇಬಲ್, ಹಾಗೆ ಟಾಪಿಕ್ ವೈಸ್ ಕ್ವಶನ್ಸ್ ಆರ್ ಅವೈಲೇಬಲ್, ಆ್ಯಂಡ್ ಫುಲ್ ಲೆಂತ್ ಮಾಕ್ ಟೆಸ್ಟ್ ಆರ್ ಆಲ್ಸೋ ಅವೈಲೇಬಲ್. ಈ ಮೇನ್ಸ್ ಎಕ್ಸಾಮ್ಸ್ ರೈಟಿಂಗ್ಗೆ ದ್ಯಾಟ್ ಈಸ್ ವೆರಿ ವೆರಿ ನೆಸೆಸರಿ. ಹಾಗೆ ನೋಡಿ, ಬೇರೆ ಬೇರೆ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಜುಡಿಷರಿ ಕೋರ್ ಪ್ರಿಪ್ರೇಷನ್ ಬ್ಯಾಚ್ ಅಂತ, ವಿಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಆನ್ November 4th, ವಿಚ್ ಇಸ್ ಫಾರ್ ದ ಡ್ಯೂರೇಷನ್ ಆಫ್ 12 months, 12 ತಿಂಗಳ ಕೋರ್ಸ್ ಇದು. ಹಾಗೆ ಕ್ಯಾಪ್ಸುಲ್ ಕೋರ್ಸ್ ಫಾರ್ ಜುಡಿಷರಿ ಪ್ರಿಪ್ರೇಷನ್ ಬ್ಯಾಚ್, ಇದು ಕೂಡ November 11ಕ್ಕೆ, ವಿಚ್ ಈಸ್ ಫಾರ್ 3 months ಡ್ಯೂರೇಷನ್. ಇದರಲ್ಲಿ ನಾನು ಕೂಡ ಇದ್ದೇನೆ. ಸೊ ನನ್ನ ಕ್ಲಾಸಸ್ ಈಗ ಪ್ರೆಸೆಂಟ್ಲಿ ಆನ್ ಸೇಲ್ ಆಫ್ ಗೂಡ್ಸ್ ಮೇಲೆ ಮಾಡ್ತಾ ಇದ್ದೇನೆ. 10:15 PM ಇಂದ 11:15 PM ತನಕ ಇರುತ್ತೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಹಾಗೆ ರ್ಯಾಪಿಡ್ ರಿವಿಷನ್ ಜುಡಿಷರಿ ಬ್ಯಾಚ್ ಅಂತ, ಸೊ ದಿಸ್ ಇಸ್ ಫಾರ್ ಪೀರಿಯಡ್ ಆಫ್ 6 months, ವಿಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಆನ್ October 27th. ಹಾಗೆ ಎಕ್ಸ್ಟೆನ್ಸಿವ್ ಜುಡಿಷಿಯಲ್ ಪ್ರಿಪ್ರೇಷನ್ ಬ್ಯಾಚ್ ಅಂತ ಹೇಳುವಂಥದ್ದು, ಇದು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ October 20th. ಸೊ ನಾವು ಬ್ಯಾಚಸ್ಗಳು ನಾವು ನೋಡುವಾಗ ಬೇರೆ ಬೇರೆ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಸೊ ಯು ಕ್ಯಾನ್ ಜಾಯಿನ್ ಎನಿ ಆಫ್ ದ ಬ್ಯಾಚಸ್, ಯಾವುದೇ ಬ್ಯಾಚ್ ಜಾಯಿನ್ ಆಗ್ಬೋದು. ಯು ಕ್ಯಾನ್ ವಾಚ್ ಎನಿ ಎಜುಕೇಟರ್ಸ್ ಲೆಕ್ಚರ್ಸ್ ವಿಚ್ ಈಸ್ ಆ್ಯಕ್ಚುಲಿ ಬೆನಿಫಿಷಿಯಲ್ ಟು ಆಲ್ ಆಫ್ ಯು. ಯಾಕೆಂದರೆ ಆ ಬ್ಯಾಚ್ ಜಾಯಿನ್ ಆದರೆ ನಿಮಗೆ ಒಂದು ಸ್ಟ್ರಕ್ಚರ್ಡ್ ಕೋರ್ಸ್ ಇರುತ್ತೆ. ದಿಸ್ ಇಸ್ ವಾಟ್ ಯು ಹ್ಯಾವ್ ಜಾಯಿನ್, ರೈಟ್? ಇದಕ್ಕೋಸ್ಕರ ಒಂದು ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕು ಹೇಳುವಂಥ ಕಾರಣಕ್ಕೆ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನನ್ನು ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರಿ. ಸೊ ಆ ಕಾರಣಕ್ಕೆ ಇಟ್ ಈಸ್ ಗುಡ್ ಈವನ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಆಲ್ಸೋ. ನಿಮಗೆ ಕೆಲವೊಂದು ಸಲ ತುಂಬ ಹಿಂಡ್ರೆನ್ಸ್ ಯಾಕೆ ಆಗುತ್ತೆ ಅಂದರೆ ಇಟ್ ಈಸ್ ಇನ್ ಹಿಂದಿ ಆರ್ ಇಂಗ್ಲೀಷ್ ಅಂತ, ಕನ್ನಡದಲ್ಲಿ ಇಲ್ಲ ಹೇಳುವಂಥದ್ದು. ಬಟ್ ಸ್ಟಿಲ್ ಕನ್ನಡದಲ್ಲಿ ನಾನು ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ತೊಗೊಳ್ತಾ ಇರುವಂಥದ್ದು. ಸಮ್ ವಿಲ್ ಬಿ ಇನ್ ಇಂಗ್ಲೀಷ್, ಆದರೆ ಆ ಒಂದು ವರ್ಡ್ಸ್, ಲಾಗೆ ಸಂಬಂಧಪಟ್ಟ ಪ್ರಾವಿಷನ್ಸ್ ಎಲ್ಲವೂ ಸೇಮ್ ಆಗಿರೋದ್ರಿಂದ ಇಟ್ ಡಸ್ ನಾಟ್ ಮೇಕ್ ಮಚ್ ಡಿಫ್ರೆನ್ಸ್. ಮೇನ್ ಆಗಿ ನಾವು ಆ ಟೆಸ್ಟ್ಗಳು, ಆ ಮೇನ್ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಯಾವುದು ಅದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಫ್ ಯು ಆರ್ ಪ್ಲಾನಿಂಗ್ ಟು ರೈಟ್ ಜುಡಿಷರಿ ಎಕ್ಸಾಮ್ಸ್ ಫಾರ್ ದಿ ನೆಕ್ಸ್ಟ್ ಇಯರ್ 2023 ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಬರೀಬೇಕು ಅಂತ ಇದ್ದರೆ, ದಿಸ್ ಇಸ್ ದ ರೈಟ್ ಟೈಮ್. ಈಗ ಒಂದು 6 ತಿಂಗಳು 7 ತಿಂಗಳು ನೀವು ಪ್ರಿಪೇರ್ ಆದರೆ ಪ್ರಿಲಿಮ್ಸ್ಗೆ ಅಲಾಂಗ್ ವಿತ್ ಮೇನ್ಸ್ ಎಕ್ಸಾಮಿನೇಷನ್ಸ್, ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಯಾಕೆಂದರೆ ಆಲ್ರೆಡಿ ನಾವು ಈ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗ್ತಾ ಇದೆ. ಇಂಪ್ಲಿಮೆಂಟ್ ಆದಾಗ ದೇರ್ ವಿಲ್ ಬಿ ಎ ಹ್ಯೂಜ್ ಹೈಕ್. ಒಂದು ಬೇಸಿಕ್ಗೆ 70,000 77,000 ಇರುತ್ತೆ. ಸೊ ಅಲಾಂಗ್ ವಿತ್ DA ಹಾಗೆ ಬಹಳಷ್ಟು ಎಮಾಲ್ಜ್ಮೆಂಟ್ಸ್ ಇರುವಂಥದ್ದು. ಸೊ ಅದಕ್ಕೋಸ್ಕರ ಡು ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಎಷ್ಟೇ ಒಂದು ಕಷ್ಟ ಆದರೂ ಈ ಜುಡಿಷರಿ ಎಕ್ಸಾಮ್ಸ್ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳುವಂಥ ಒಂದು ಹೋಪ್ಸ್ ಇಟ್ಕೊಳ್ಳಿ. ಹಾಗೆ ಹೀಗೆ ಕ್ಲಿಯರ್ ಆದವರು ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ ಕೂಡ ಸಹಾಯ ಮಾಡಿದೆ ಹೇಳುವಂಥ ಒಂದು ಹೆಮ್ಮೆ ನಮಗೆಲ್ರಿಗೂ ಇದೆ. ಸೊ ಇದು ರಾಜಸ್ಥಾನ್ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ಸ್ಗೆ
ಇರುವಂಥ ಒಂದು ಕೋರ್ಸ್ ಇದು. ಇವರು ಎಲ್ಲರೂ ಕೂಡ ಅದರಲ್ಲಿ ಬಹಳ ರ್ಯಾಂಕ್ಗಳನ್ನು ಪಡ್ಕೊಂಡು ಜುಡಿಷರಿ ಆಫೀಸರ್ ಆಗಿದ್ದಾರೆ. ಸಮ್ ಆಫ್ ದಮ್ ವೇರ್ ಮಾಕ್ ಟೆಸ್ಟ್ ಪಾರ್ಟಿಸಿಪೆಂಟ್ಸ್ ಆಲ್ಸೋ, ಮಾಕ್ ಇಂಟರ್ವ್ಯೂ ಪಾರ್ಟಿಸಿಪೆಂಟ್ಸ್ಗಳು ಕೂಡ ಆಗಿದ್ದರು. ಅವರಿಗೂ ಕೂಡ ವಿ ಕಾಂಗ್ರ್ಯಾಚುಲೇಟ್ ಆಲ್ ಆಫ್ ದೆಮ್. ಆ್ಯಂಡ್ ಐಕಾನಿಕ್ ಕೋರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬಹುದು. ಮೇಯ್ನಾಗಿ ನಿಮಗೆ ಫೀಡ್ಬ್ಯಾಕ್ ಸೆಷನ್ಸ್ ಇರುತ್ತೆ. ನೀವೇನೇ ಆನ್ಸರ್ಸ್ಗಳು ಬರೀತೀರಿ ಅದರದ್ದು ಲೈವ್ ಡೌಟ್ ಸಾಲ್ವಿಂಗ್ ಬಹಳಷ್ಟು ಸೆಷನ್ಸ್ಗಳು ಬುಕ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಆನ್ಸರ್ಸ್ಗಳಿಗೆ ಕ್ವಶನ್ಸ್ಗಳನ್ನು ಒಂದು ಆನ್ಸರ್ಸ್ಗಳನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಇವ್ಯಾಲ್ಯೂಯೇಟ್ ಮಾಡೋದ್ರಿಂದ ನಿಮಗೆ ಅದು ಬಹಳ ಹೆಲ್ಪ್ ಆಗುವಂಥದ್ದು. ಹಾಗೆ ಮಾಕ್ ಇಂಟರ್ವ್ಯೂ ವೀಡಿಯೋಸ್ ಕೂಡ ಇರುತ್ತೆ, ಅದು ಕೂಡ ಬಹಳ ಹೆಲ್ಪ್ ಆಗುತ್ತೆ ನಿಮಗೆ. ಯು ಕ್ಯಾನ್ ವಾಚ್ ದೋಸ್ ಮಾಕ್ ಇಂಟರ್ವ್ಯೂ ವಿಡಿಯೋಸ್. ಇನ್ನು ನಿಮಗೆ ಗೊತ್ತಿರಲೇಬಹುದು ಅನ್ಅಕಾಡೆಮಿ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಇನ್ ದ ಪ್ರೆಸೆಂಟ್ ಚಾನಲ್ ಆಲ್ಸೋ, ದಟ್ ಈಸ್ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ಇನ್ನೊಂದು ಚಾನಲ್ ಸಹ ಇದೆ. ಹಾಗೆ ಟೆಲಿಗ್ರಾಮ್, ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಅಪರ್ಣ ಭಟ್ ಹೇಳುವಂಥ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಹೀಗೆ ಬಹಳಷ್ಟು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅನ್ಅಕಾಡೆಮಿ ಆ್ಯಪಲ್ಲೇ every day there are several free special classes are being conducted and special plus courses are also being conducted. So why not attend all those classes and ಪೋಲ್ ಆಪ್ಷನ್ಸ್ ಎಲ್ಲ ಇರುತ್ತೆ, ಅದಕ್ಕೆ ನೀವು ಅಟೆಂಪ್ಟ್ ಮಾಡಿದರೆ ನಿಮಗೆ ಬಹಳ ಈ ಟೆಸ್ಟ್ಗಳು ಹೇಗೆ ಬರಿಬೋದು ಅದರದ್ದು ಒಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ನಾನಿದೆ ಹೇಳುವಂಥದ್ದು, ಆದಷ್ಟು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ನಿಮಗೆ ಬಹಳ ಅದು ಹೆಲ್ಪ್ ಜುಡಿಷರಿ ಎಕ್ಸಾಮ್ಸ್ಗೆ ಕಂಪ್ಲೀಟಾಗಿ ನಿಮ್ಮ ಮೆಮರಿ ಟೆಕ್ನಿಕನ್ನು ಇಂಪ್ರೂವ್ ಮಾಡುವಂಥದ್ದು. ಓಕೆ, ಸೊ ಹೀಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಯಾವತ್ತೂ ಮಾಡ್ತಾ ಇರಿ ಅನ್ಅಕಾಡೆಮಿ ಚಾನಲ್ಗೆ. ಹಾಗೆ ನನ್ನ ವಿಡಿಯೋಸ್ಗಳು ಸಹ ಇನ್ನೂ ಬಹಳಷ್ಟು ಅಪ್ಲೋಡ್ ಮಾಡ್ತಾ ಇರ್ತೇನೆ, ಬಹಳಷ್ಟು ಲೈವ್ ಸೆಷನ್ಸ್ಗಳನ್ನ ತೊಗೊಳ್ತೇನೆ. ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಇರಲಿ ಅಥವಾ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಎಕ್ಸಾಮ್ಸ್ಗಳಿರಲಿ. ಸೊ ಹೀಗೆ ನಿರಂತರವಾಗಿ ನಿಮ್ಮ ಪ್ರಿಪ್ರೇಷನ್ ಹೀಗೆ ಮುಂದುವರಿತಾ ಇರಲಿ. ಲೆಟ್ಸ್ ಕ್ರ್ಯಾಕ್ ಇಟ್. ಥ್ಯಾಂಕ್ ಯು ಆಲ್ ಆಫ್ ಯು. ಸಿ ಯು ಆಟ್ ಮೈ ನೆಕ್ಸ್ಟ್ ಕ್ಲಾಸ್, ದ್ಯಾಟ್ಸ್ ಆನ್ Monday 9:30 PM.